ಯೆರೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 3ನೇ ವಾಕ್ಯ. ಯೆಹೋವನು ಯೆಹೂದದವರಿಗೂ ಯೆರೂಸಲೇಮಿನವರಿಗೂ ಹೀಗೆ ಹೇಳುತ್ತಾನೆ, ಗೇಯದ ನಿಮ್ಮ ಭೂಮಿಯನ್ನು ಗೇಯಿರಿ, ಮುಳ್ಳುಗಳಲ್ಲಿ ಬಿತ್ತಬೇಡಿರಿ. ಹಲ್ಲೆಲೂಯ. ದೇವರು ಯೆರೆಮೀಯ ಪ್ರವಾದಿಯ ಮುಖಾಂತರ ಯೆರೂಸಲೇಮಿನ ಜನರಿಗೂ ಯೆಹೂದದ ಜನರಿಗೂ ಹೇಳಿದಂತ ಒಂದು ಮಾತನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯೆರೆಮೀಯನ ಕಾಲದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಯಹೂದಿಯ ಜನರನ್ನ ಬಾಬಿಲೋನ್ ಅರಸನ ಕೈಯಲ್ಲಿ ದೇವರು ಒಪ್ಪಿಸಿಕೊಟ್ಟವನೇ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಒಂದು ಸಾರಿ ಬಂದು ಅವನು ಸುಮಾರು ಜನರನ್ನು ಹಿಡಿದುಕೊಂಡು ಹೋಗಿದ್ದಾನೆ. ಅನಂತರ ಉಳಿದಂಥ ಜನರನ್ನು ಕೂಡ ಉದ್ದೇಶಿಸಿ ಯೆರೆಮೀಯ ಮಾತನಾಡುತ್ತಾ ಇದ್ದಾನೆ. ಯೆರೆಮೀಯ ಅದಕ್ಕಾಗಿ ದೇವರು ಅವನನ್ನು ಕರೆದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಯೆರೆಮೀಯನ ಅವನು ಸೆರೆಮನೆಯಲ್ಲಿ ಇದ್ದವರಿಗೂ ಇನ್ನು ಯೆರೂಸಲೇಮಿನಲ್ಲಿಯೂ ಯಹೂದ ಪಟ್ಟಣಗಳಲ್ಲಿರುವಂಥ ಜನರನ್ನು ಉದ್ದೇಶಿಸಿ ಅವನು ಮಾತನಾಡಿದಂಥ ಮಾತುಗಳನ್ನೇ ನಾವು ನೋಡುತ್ತಾ ಇದ್ದೇವೆ. ಅಂದರೆ ದೇವರು ಏನು ಹೇಳುತ್ತಾ ಅದನ್ನು ಇಲ್ಲಿ ಹೇಳುವಂಥ ಒಂದು ಮಾತು, ಯೆಹೋವನು ಯಹೂದವರಿಗೂ ಯೆರೂಸಲೇಮಿನವರಿಗೂ ಹೀಗೆ ಹೇಳುತ್ತಾನೆ, ಗೈಯದ ನಿಮ್ಮ ಭೂಮಿಯನ್ನು ಗೈಯಿರಿ, ಮುಳ್ಳುಗಳಲ್ಲಿ ಬಿತ್ತಬೇಡಿರಿ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅಂದರೆ ಈ ಒಂದು ಭೂಮಿ ಎರಡು ರೀತಿಯಾದ ಭೂಮಿ ಇದೆ. ಹಲ್ಲೆಲೂಯ. ಒಂದು ಹಾಳು ಬಿತ್ತಂತ, ಬೀಳು ಬಿತ್ತಂತ, ಯಾವ ಸಾಗುವಳಿ ಇಲ್ಲದಂಥ, ಯಾವ ಬೇಸಾಯನೂ ಮಾಡದಂಥ ಬೀಳು ಬಿತ್ತಂತ ಒಂದು ಭೂಮಿಯಾಗಿದೆ. ಆ ಭೂಮಿಯನ್ನ ನೀವೇನ್ ಮಾಡಿರಿ, ಹೇಯಿರಿ ಅಥವಾ ಉಳಿರಿ, ಅದನ್ನು ಬಿತ್ತಿರಿ ಎಂಬುದಾಗಿ ಹೇಳಿ ದೇವರು ಹೇಳುತ್ತಾನೆ. ಇನ್ನೊಂದು ಮುಳ್ಳು ಗಿಡಗಳಲ್ಲಿ ಬಿತ್ತಲ್ಪಟ್ಟಿರುವಂತ ಒಂದು ನೆಲ. ಹಲ್ಲೆಲೂಯ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ 4 ರೀತಿಯಾದ ಹೊಳಗಳನ್ನು ಕುರಿತಾಗಿ ಹೇಳಿದನು ಬಿತ್ತುವವನ ಸಮಯದಲ್ಲಿ 4 ಹೊಳಗಳು. ಒಂದು ದಾರಿ ಮಕ್ಕಳಲ್ಲಿ ಇದ್ದಂಥ ಒಂದು ಬೀಜ, 2ನೇದಾಗಿ ಬಂಡೆ ಮೇಲೆ ಇದ್ದದ್ದು, 3ನೇದಾಗಿ ಮುಳ್ಳುಗಳಲ್ಲಿ ಬಿದ್ದಿರುವಂಥದ್ದು, 4ನೇದಾಗಿ ಒಳ್ಳೆ ನೆಲ ಎಂಬುದಾಗಿ ನೋಡುತ್ತಾ ಇದ್ವಿ. ಈ 4 ನೆಲಗಳಲ್ಲಿ ಬಿತ್ತಲ್ಪಟ್ಟಂಥ ಬೀಜಗಳನ್ನು ಕುರಿತಾಗಿ ಯೇಸು ಮಾತಾಡುತ್ತಾ ಇದ್ದಾನೆ. ಆದರೆ ಇಲ್ಲಿ ದೇವರು ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡುವಂಥ ಒಂದು ಕಾರ್ಯ, ನೀವು ಮುಳ್ಳು ಗಿಡಗಳಲ್ಲಿ ಬಿತ್ತಬೇಡಿರಿ ಅಂತ ಹೇಳುತ್ತಾ ಇದ್ದಾನೆ. ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದಿರುವಂಥ ಬೀಜ ಹೇಗೆ ಅದು ಫಲ ಕೊಡಲಿಕ್ಕೆ ಸಾಧ್ಯ? ಅದು ಸ್ವಲ್ಪ ಹೊತ್ತು ಏನಾಗುತ್ತದೆ, ಬೆಳೆಯುತ್ತದೆ. ಬೆಳೆದ ಮೇಲೆ ಮುಳ್ಳುಗಳು ಏನಾಗುತ್ತದೆ, ಅದನ್ನು ಬೆಳೆಯದಂತೆ ಹಾಗೆ ಅನಿಸಿಬಿಟ್ಟು ಯಾವ ಫಲ ಕೊಡದಂತೆ ಹೋಗ್ಬಿಡುವಂಥದ್ದಾಗಿದೆ. ಆದ್ದರಿಂದ ದೇವರು ಇವತ್ತು ಏನು ಹೇಳ್ತಾ ಇದ್ದಾನೆ, ಮುಳ್ಳು ಅನ್ನುವಂಥದ್ದು ಒಂದು ಶಾಪ. ಮುಳ್ಳು ಒಂದು ಶಾಪ. ಆ ಶಾಪವಾಗಿರುವಂಥ ಸ್ಥಳಗಳಲ್ಲಿ ನೀವು ಬೀಜವನ್ನು ಬಿತ್ತಬೇಡಿರಿ. ಶಾಪವು ನಮ್ಮಲ್ಲಿ ಇರುವುದಾದರೆ ನಾವು ಎಷ್ಟೇ ಬೀಜ ಬಿತ್ತಿದರೂ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನಾವು ಕಾಣಲಿಕ್ಕೆ ಆಗೋದಿಲ್ಲ. ಅಲ್ಲೂ ಮುಳ್ಳು ಅನ್ನುವಂಥದ್ದನ್ನು ದೇವರು ಹೇಳುವಾಗ, ಮುಳ್ಳು ಒಂದು ಶಪಿಸಲ್ಪಟ್ಟಂಥ ಒಂದು ಭೂಮಿಯನ್ನು ಕುರಿತಾಗಿ ಬರೆಯಲ್ಪಟ್ಟಿದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆದಿಕಾಂಡ 3ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಓದುವಾಗ, ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟವು ಎಂಬುದಾಗಿ ದೇವರು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಈ ಆದಾಮ ಅವಳು ಪಾಪ ಮಾಡಿದಾಗ ದೇವರು ಏನು ಮಾಡಿದನು, ಏದೆನ್ ತೋಟದಿಂದ ಅವರನ್ನು ಹೊರಗಡೆ ಕಳಗಿಸಿ, ನಿನ್ನ ನಿಮಿತ್ತ ಭೂಮಿ ಶಪಿಸಲ್ಪಟ್ಟದಾಗಿರುತ್ತೆ, ನೀನು ಕಷ್ಟಪಟ್ಟು ಬೆವರು ಸುರಿಸಿ ನೀನು ಕೆಲಸ ಮಾಡಿ ನೀನು ಏನು ಮಾಡಬೇಕು, ನೀನು ಜೀವನ ಮಾಡಬೇಕಾಗಿದೆ ಎಂಬುದಾಗಿ ಹೇಳಿ ಅವನನ್ನು ಶಪಿಸಿದಾಗ ಭೂಮಿಯಲ್ಲಿ ಏನು ಹುಟ್ಟಿತ್ತು, ಮುಳ್ಳುಗಳು
ಕಳೆಗಳು ಬೆಳೆದವು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ದೇವರು ಏನು ಮಾಡುತ್ತಾನೆ, ಶಪಿಸಲ್ಪಟ್ಟ ಆ ಭೂಮಿಯಿಂದ ದೇವರು ನಮ್ಮನ್ನು ಏನು ಮಾಡ್ತಾನೆ, ಬಿಡುಗಡೆ ಮಾಡಲಿಗೆ ಶಕ್ತನಾಗಿರುವವನಾಗಿದ್ದಾನೆ. ಒಂದು ವೇಳೆ ನಾವು ಬಿತ್ತಿರುವಂಥ ಬೀಜ, ನಾವು ಬಿತ್ತಿರುವಂಥ ಕಾರ್ಯಗಳು ಮುಳ್ಳು ಗಿಡಗಳಲ್ಲಿ ಬಿದ್ದಾಗ ಯಾವ ಆಶೀರ್ವಾದಗಳು ಇಲ್ಲದಂಥ ಶಪಿಸಲ್ಪಟ್ಟಂಥ ಭೂಮಿಯಾಗಿ ನಮ್ಮ ಜೀವಿತವು ಇರುವುದನ್ನು ದೇವರು ಹೇಳುತ್ತಾ ಇದ್ದಾನೆ. ಈ ಮಾರ್ಚ್ ತಿಂಗಳಲ್ಲಿ ದೇವರು ಶಪಿಸಲ್ಪಟ್ಟ ನಿಮ್ಮ ಭೂಮಿಯನ್ನು, ಶಪಿಸಲ್ಪಟ್ಟ ನಿಮ್ಮ ಕೆಲಸಗಳನ್ನು, ಶಪಿಸಲ್ಪಟ್ಟ ನಿಮ್ಮ ಮನೆಯನ್ನು, ಶಪಿಸಲ್ಪಟ್ಟ ನಿಮ್ಮ ಹೊಲಗಳನ್ನು ದೇವರು ಆಶೀರ್ವಾದವಾಗಿ ಕೊಡಲಿಕ್ಕೆ ದೇವರು ಇಷ್ಟಪಡುವನಾಗಿದ್ದಾನೆ. ಹಲ್ಲೆಲೂಯ. ಮುಳ್ಳು ಶಾಪ ಎಂಬುದಾಗಿ ಹೇಳುವಾಗ ಅದು ನಮಗೆ ನೋವನ್ನು ಉಂಟು ಮಾಡುವಂಥದ್ದಾಗಿದೆ. ಹಲ್ಲೆಲೂಯ. ನಾನಾ ರೀತಿಯಾದ ಮುಳ್ಳುಗಳು ಲೋಕದಲ್ಲಿ ಇರುವಂಥದ್ದಾಗಿದೆ ಅಲ್ವಾ. ಆ ಮುಳ್ಳು ನಮಗೆ ಚುಚ್ಚುವುದಾದರೆ ಏನಾಗುತ್ತದೆ? ಚೆನ್ನಾಗಿರುತ್ತಲ್ಲ, ಮುಳ್ಳು ಚುಚ್ಚಿದ್ರೆ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಮುಳ್ಳು ಚುಚ್ಚಿದ್ರೆ ನೋವೇ ಆಗಲ್ಲ ಅನ್ನೋರು ಕೈ ಎತ್ತರಿ. ಮುಳ್ಳು ಚುಚ್ಚಿದ್ರೆ ನೋವಾಗುತ್ತೆ. ವಿಷಭರಿತವಾದ ಮುಳ್ಳುಗಳಿದ್ದಾವೆ ಅಲ್ವಾ, ವಿಷಭರಿತವಾದ ಮುಳ್ಳುಗಳಿದ್ದಾವೆ. ಅಲ್ಲಿ ನೋಡ್ತೇವೆ ಜಾಲಿ ಮರ ಇದೆ, ಆ ಮುಳ್ಳು ಚುಚ್ಚಿದ್ರೆ ಏನಾಗುತ್ತೆ, 4 ದಿನ ಏನಾಗುತ್ತದೆ, ಬೆನ್ನು ಅಂತ ನೋವಾಗ್ತಾನೇ ಇರುತ್ತದೆ. ಹೌದಲ್ವಾ? ಇನ್ನು ಅದಕ್ಕಿಂತ ವಿಷಭರಿತವಾದ ಮುಳ್ಳುಗಳೆಲ್ಲ ಇರುವಂಥದ್ದಾಗಿದೆ. ಆ ರೀತಿಯಾಗಿ ಬೆಳೆಯುವಂಥ ಅಲ್ವಾ ಹೊಳಗಳು ಇರುವಂಥದ್ದು. ಅದರಲ್ಲಿ ಯಾವ ಆಶೀರ್ವಾದಗಳು ಇರುವುದಿಲ್ಲ. ಆಶೀರ್ವಾದಗಳು, ಮುಳ್ಳನ್ನು ತೆಗೆದು ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ಅಗದು ಅದನ್ನು ಏನು ಮಾಡಬೇಕು, ಕ್ಲೀನ್ ಮಾಡಿ ಅದರಲ್ಲಿ ಬೀಜ ಬಿತ್ತಿದರೆ ಏನಾಗುತ್ತದೆ, ಒಂದು ವೇಳೆ ಬೀಜ ಬರ್ಬೋದು, ಆದರೂ ಮುಳ್ಳು ಗಿಡಗಳು ಅದರಲ್ಲಿ ಬೆಳೀತಾನೆ ಇರುತ್ತವೆ. ಹೌದಲ್ವಾ? ಆದರೆ ದೇವರು ಹೇಳುತ್ತಾ ಇದ್ದಾನೆ, ನೀವು ಬಿತ್ತುವಂಥದ್ದು ಮುಳ್ಳುಗಳಲ್ಲಿ ಬಿತ್ತಬೇಡಿರಿ ಅಂತ ಹೇಳುತ್ತಾ ಇದ್ದಾನೆ. ಮುಳ್ಳುಗಳಲ್ಲಿ ಬಿತ್ತಬೇಡಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಮುಳ್ಳು ಅನ್ನುವಂಥದ್ದು ಶಾಪ ಅಂತ ಹೇಳಿದೆ. ಆ ಶಾಪವನ್ನು ತೆಗೆದುಹಾಕುವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಪ್ರಾರಂಭವಾಗುವಂಥದ್ದಾಗಿರುತ್ತದೆ. ಸರಿ, ದೇವರಿಗೆ ಸ್ತೋತ್ರವಾಗಲಿ. ಮುಂದೆ ಹೋಗೋಣ. ನಾನು ಕೆಲವೊಂದು ವಾಕ್ಯಗಳನ್ನು ನಿಮಗೆ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ತೀನಿ. ಯೆಹೋಶುವನ ಪುಸ್ತಕ 23ನೇ ಅಧ್ಯಾಯ, ಯೆಹೋಶುವ 11ರಿಂದ ಓದಿಕೊಳ್ಳೋಣ. ಹೀಗಿರುವುದರಿಂದ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಂಡು ನಿಮ್ಮ ದೇವರಾದ ಯೆಹೋವನನ್ನೇ ಪ್ರೀತಿಸಿರಿ. ನೀವು ದೇವರಿಗೆ ವಿಮುಖರಾಗಿ ನಿಮ್ಮ ಮಧ್ಯದಲ್ಲಿ ಉಳಿದಿರುವ ಈ ಜನಾಂಗಗಳೊಡನೆ ಕೊಟ್ಟು ತಂದು ಮಿಶ್ರವಾದರೆ ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸುವುದೇ ಇಲ್ಲವೆಂದು ತಿಳಿದುಕೊಳ್ಳಿರಿ. ಅವರೇ ನಿಮಗೆ ಉರುಳು ಬೋನು ಆಗುವರು. ಅವರೇ ನಿಮಗೆ ಅವರು ಪಕ್ಕೆಗೆ ಹೊಡೆಯುವ ಕೊರಡೆಯಂತೆಯೂ ಕಣ್ಣು ಚುಚ್ಚುವ ಮುಳ್ಳಿನಂತೆಯೂ ಇರುವರು. ಕಣ್ಣು ಚುಚ್ಚುವ ಮುಳ್ಳಿನಂತೆಯೂ ಇರುವರು. ಕಡೆಯಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟ ಈ ಉತ್ತಮ ದೇಶದಲ್ಲಿ ಇಲ್ಲದಂತೆ ಆಗುವಿರಿ ಎಂಬುದಾಗಿ ದೇವರು ಈಗ ಕಾನಾನ್ ದೇಶವನ್ನ ಇಸ್ರಾಯೇಲ್ ಜನರಿಗೆ ಕೊಟ್ಟಿದ್ದಾನೆ, ಸ್ವಾಧೀನವಾಗಿ ಕೊಟ್ಟಿದ್ದಾನೆ. ಅದನ್ನು ಅವರು ಏನು ಮಾಡಬೇಕು, ಅಧೀನಪಡಿಸಿಕೊಂಡು ಅವರು ಏನು ಮಾಡಬೇಕು, ಅದರಲ್ಲಿ ಜೀವನ ಮಾಡಬೇಕು. ದೇವರು ಅವರಿಗೆ ಏನು ಆಜ್ಞಾಪಿಸುತ್ತಾನೆ, ಅಲ್ಲಿರುವಂಥ ಅನ್ಯ ಜನರನ್ನು ಅವ್ರನ್ನ ಓಡಿಸಿಬಿಟ್ಟು ನೀವು ಅವರೊಂದಿಗೆ ಜೀವನ ಮಾಡಬೇಡಿರಿ, ಅವ್ರನ್ನ ಓಡಿಸಿರಿ ಅಂತ ಹೇಳುತ್ತಾ ಇದ್ದಾನೆ. ಅದು ಮಾತ್ರವಲ್ಲ, ಅವರೊಂದಿಗೆ ನೀವು ಜೋಡಾಗಿ ಅವರೊಂದಿಗೆ ಮಿಶ್ರಮಿಶ್ರ ಅಂದರೆ ನೀವು ಅವರೊಂದಿಗೆ ಸೇರಿ ಅವರು ಮಾಡುವಂಥ ಕಾರ್ಯಗಳನ್ನು ನೀವು ಮಾಡುವುದಾದರೆ, ಅವರು ಪೂಜಿಸುವಂಥ ಪೂಜೆಗಳನ್ನು ನೀವು ಮಾಡುವುದಾದರೆ, ಅವರು ಆರಾಧಿಸುವಂಥ ಆರಾಧನೆಗಳನ್ನು ನೀವು ಪಾಲಿಸುವುದಾದರೆ ಅವರೇ ನಿಮಗೆ ಏನಾಗಿರುತ್ತಾರೆ, ಶಾಪವಾಗಿರುವಂಥವರಾಗಿರುತ್ತಾರೆ. ದೇವರು ಯಾವ ಭೂಮಿಯನ್ನು ನಿಮಗೆ ಕೊಟ್ಟನೋ ಆ ಭೂಮಿಯಿಂದ ಅವರು ನಿಮ್ಮನ್ನು ಹೊರಡಿಸಿ ಅವರು ಬಂದು ವಾಸ ಮಾಡುವವರಾಗಿರುತ್ತಾರೆ. ದೇವರ ವಾಕ್ಯವೇನು, ಅವರು ನಿಮ್ಮ ಕಣ್ಣುಗಳಿಗೆ ಮುಳ್ಳಿನಂತೆ ಇರುವವರಾಗಿದ್ದಾರೆ. ಅದು ಚುಚ್ಚುವಂಥದ್ದಾಗಿರುತ್ತದೆ, ನಿಮಗೆ ಅದು ಮುಳ್ಳಿನಂತೆ ಇರುವಂಥದ್ದಾಗಿ ನಿಮಗೆ ಆಶೀರ್ವಾದಗಳು ಇರುವುದಲ್ಲ. ಅದರಲ್ಲಿ ನೀವು ಆಶೀರ್ವದಿಸಲ್ಪಡಲಿಕ್ಕೆ ಆಗುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಸಾಧ್ಯವಿಲ್ಲ. ಅನ್ಯ ಜನರೊಂದಿಗೆ
ಅಲ್ವಾ? ನೀವು ತಂದುಕೊಳ್ಳುವಂಥದ್ದು, ಕೊಡುವಂಥದ್ದು ಅಂದರೆ ಏನರ್ಥ? ಹೆಣ್ಣು ಕೊಡುವಂಥದ್ದು, ತೆಗೆಯುವಂಥದ್ದು. ಆ ರೀತಿಯಾಗಿ ನೀವು ಇರುವುದಾದರೆ ನಿಮ್ಮ ಕಣ್ಣುಗಳಿಗೆ ಅದು ಏನಾಗಿರುತ್ತದೆ? ಮುಳ್ಳಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ, ಆ ರೀತಿಯಲ್ಲಿ ನಾವು ಇರಬಾರ್ದು. ಹೆಣ್ಣು ಕೊಡುವಂಥದ್ದು, ತಗೊಳ್ಳುವಂಥದ್ದು, ಅನ್ಯ ಜನರೊಂದಿಗೆ ನಾವು ಏನಾಗುವುದು? ಜೋಡಾಗಬಾರ್ದು. ದೇವರ ಅದನ್ನೇ, ಅದು ನಿಮಗೆ ಮುಳ್ಳಾಗಿರುತ್ತೆ, ಅದು ನಿಮಗೆ ಮುಳ್ಳಾಗಿರುತ್ತೆ ಅಲ್ವಾ? ಕಳೆದ ದಿನ ಒಬ್ಬ ಸಹೋದರಿ ಹೇಳಿದ್ರು, ನಮ್ಮ ಚರ್ಚಲ್ಲಿ ಮದುವೆ ಆಗಿ, ದಯಮಾಡಿ ರಕ್ಷಣೆ ಹೊಂದಿದರವ್ರನ್ನ ಮದುವೆ ಮಾಡ್ಕೋಬೇಡ್ರಿ ಅಳುತ್ತಾ ಇದ್ರು ಅಲ್ವಾ? ಯಾರು ರಕ್ಷಣೆ ಹೊಂದಿದಾರೋ ಅಲ್ವಾ, ರಕ್ಷಣೆ ಹೊಂದಿದಾರಾ, ಐಕ್ಯದಲ್ಲಿ ಇದ್ದಾರಾ, ಚೆನ್ನಾಗಿದ್ದಾರಾ, ಭಕ್ತಿಯಲ್ಲಿದ್ದಾರಾ, ಅವರನ್ನ ನೋಡಿ ನೀವು ಮದುವೆ ಆಗಿರಿ ಅಂತ ಆಕೆ ಹೇಳ್ತದಲ್ಲ. ಆಕೆ ಸಾಕ್ಷಿ, ಕಾರಣ ಅವಳು ಅನುಭವಿಸುವಂಥ ಅನುಭವದಿಂದ ಹೇಳ್ತಾ ಇದ್ದ. ಹಲ್ಲೆಲೂಯಾ. ಅದರಿಂದ ನಾವು ಹುಷಾರಾಗಿರಬೇಕು. ದೇವರು ಎಚ್ಚರಿಸ್ತಾ ಇದ್ದಾನೆ ಜನರನ್ನ. ಇವತ್ತು ನಮ್ಮನ್ನು ಕೂಡ ದೇವರು ಅದನ್ನೇ ಎಚ್ಚರಿಸ್ತಾ ಇದ್ದಾನೆ. ನಾವು ಯಾರ ಜೊತೆಯಲ್ಲಿ ನಾವು ಇದ್ದೇವೆ, ನಮ್ಮ ಒಂದು ಐಕ್ಯತೆ ಯಾರೊಂದಿಗೆ ಇರುವಂಥದ್ದಾಗಿದೆ, ನಾವೇನು ಮಾಡುತ್ತಾ ಇದ್ದೇವೆ ಅಲ್ವಾ? ಅವ್ರು ಎಲ್ಲ ದೇವರು ಒಂದೇ ಅಂತಾರೆ. ಹೌದು ಎಲ್ಲ ದೇವರು ಒಂದೇ ಅಂತೀವಿ ನಾವು ಅಲ್ವಾ? ಅದೇನಿಲ್ಲಪ್ಪ, ಅದೇನಿಲ್ಲ ಹೌದಾ? ಅದೇನಿಲ್ಲಪ್ಪ, ನಾವು ಒಂದೇ ಕಡೆ ಕೆಲಸ ಮಾಡ್ತೀವಿ, ಒಂದೇ ಕಡೆ ಊಟ ಮಾಡ್ತೀವಿ. ಅವ್ರು ಕರೆದ್ರೆ ನಮಗೆ ಬರ್ತಾರೆ, ನಮ್ಮನ್ನು ಕರೆದ್ರೆ ನಾವು ಹೋಗ್ತೀವಿ ಅಲ್ವಾ? ಎಲ್ಲರೂ ಒಂದೇ. ಅಲ್ಲಲ್ಲೂ ಬೇಕು ಹುಷಾರ್. ಮುಳ್ಳು ನಿಮ್ಮ ಕಣ್ಣನ್ನು ಚುಚ್ಚುತ್ತದೆ, ಮುಳ್ಳು. ಆಶೀರ್ವಾದ ಇರಲ್ಲ. ಸದಾ ಕಣ್ಣಲ್ಲಿ ನೀರು ಬಂತ ಅಳ್ತಾನೆ ಇರ್ತೀರ. ಕಣ್ಣು ಚುಚ್ತಾ ಅಂದ್ರೆ ಏನರ್ಥ? ಕಣ್ಣೀರಿನ ಜೀವಿತವೇ ನಿಮಗೆ. ಹಲ್ಲೆಲೂಯ. ಸದಾ ಕಣ್ಣೀರಿನ ಜೀವಿತವೇ ಇರುವಂಥದ್ದಾಗಿದೆ. ಎಷ್ಟೋ ಜನರು ಸಾಕ್ಷಿಗಳು ನಾವು ಕೇಳುತ್ತೇವೆ, ಅವನ ರಕ್ಷಣೆ ಹೊಂದಿರಲ್ಲ. ಅವ್ರೇನಂತಾರೆ? ಇಲ್ಲ, ನಾನು ಮದುವೆ ಮಾಡ್ಕೊಂಡು ಅವನನ್ನು ಬದಲಾಗಿಸ್ತಾನೆ ಅಂತಾನೆ. ಆತ ಬದಲಾಗಲ್ಲ ಅಲ್ವಾ? ಈಕೆ ಬದಲಾಗಿಸಲ್ಲ. ಹಲ್ಲೆಲೂಯ. ಆಮೇಲೆ ಕಣ್ಣೀರನೇ ಜೀವನ. ಅವ್ನು ಕುಡಿಯೋದ, ನಾನು ಪ್ರಾರ್ಥನೆ ಮಾಡಿ ಅವ್ನು ಕುಡಿಯೋದನ್ನ ನಾನು ನೆನೆಸ್ಬಿಡ್ತೀನಿ. ಅವ್ನು ಕುಡಿಯೋದನ್ನು ಬೇಡ, ನೀನೇ ಅವನ ಜೊತೆ ಸೇರಿ ಕುಡಿಬೇಕಾಗ್ತದೆ. ಮತ್ತೆ ಅವನು ಆಲ್ಗಹಾಲ್ ಕುಡಿತಾ, ನೀ ಕಣ್ಣೀರು ಕುಡಿತೀಯ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಎಚ್ಚರವಾಗಿ, ಆಶೀರ್ವಾದ ಅಲ್ಲ, ಅದೊಂದು ಶಾಪ. ಅದಕ್ಕೆ ಹೇಳ್ತಾನೆ, ಬಿದ್ದಬೇಡಿರಿ, ಮುಳ್ಳುಗಳಲ್ಲಿ ಬಿದ್ದಬೇಡಿರಿ ಅಂತ ದೇವರು ಹೇಳ್ತಾ ಇದ್ದಾನೆ. ಸರ್, ಇನ್ನೊಂದು ವಾಕ್ಯವನ್ನು ಕೂಡ ನಿಮಗೆ ಹೇಳ್ತೇನೆ. ಅದೇ ಯೆರೆಮೀಯನ ಗ್ರಂಥ ನಮಗೆಲ್ಲರಿಗೂ ಗೊತ್ತಿರುವಂಥದ್ದಾಗಿದೆ. 17ನೇ ಅಧ್ಯಾಯ 5-6 ವಾಕ್ಯಗಳನ್ನು ಓದೋಣ. ಯೆರೆಮೀಯ 17. ಯೆಹೋವನು ಹೀಗನ್ನುತ್ತಾನೆ, ಮಾನವರ ಮಾತ್ರದಲ್ಲಿ ಭರವಸೆ ಬಿಟ್ಟು ನರ ಜನ್ಮದವರನ್ನು ತನ್ನ ಭುಜವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನುಷ್ಯುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಇವನು ಅಡವಿಯಲ್ಲಿರುವ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರು ಅದನ್ನು ಕಾಣನು. ಯಾರು ಆಶಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಹಲ್ಲೆಲೂಯ. ಅಲ್ಲಿ ಯೆಹೋಶುವನ ಪುಸ್ತಕದಲ್ಲಿ ದೇವರು ಎಚ್ಚರಿಸ್ತಾ ಇದ್ದಾರೆ, ನೀವು ಅನ್ಯ ಜನರೊಂದಿಗೆ ಜೋಡಾಗಿ ನೀವು ಜೀವನ ಮಾಡಬೇಡಿರಿ, ಅವರ ಪದ್ಧತಿಗಳಿಗೆ ಹೋಗಬೇಡಿರಿ, ಅವರ ಆರಾಧನೆಗಳಿಗೆ ನೀವು ಹೋಗಬೇಡಿರಿ, ಅವರೊಂದಿಗೆ ನೀವೇನು ಮಾಡಬೇಡಿರಿ ಅಲ್ವಾ? ಯಾವ ರೀತಿಯಾದ ಸಂಬಂಧ ಇಟ್ಟುಕೊಳ್ಳಬೇಡಿರಿ ಅಂತ ಹೇಳುತ್ತಾನೆ. ಅಂದರೆ ಫ್ರೆಂಡ್ಶಿಪ್ ಆಗಿರಿ. ಯಾರನ್ನ ದ್ವೇಷ ಮಾಡೋದು ಬೇಡ ಅಲ್ವಾ? ಆದರೆ ಅವರು ಎಳೆಯುವಂಥ ಕಾರ್ಯಗಳಿಗೆ ನಾವು ಹೋಗಬಾರದು. ಅವರು ನಮ್ಮ ಕಡೆಗೆ ಬರಬೇಕು ಹೊರತು ನಾವು ಅವ್ರ ಕಡೆಗೆ ಹೋಗಬಾರದು. ಹಲ್ಲೆಲೂಯ. ಸತ್ಯವನ್ನು ಬಿಟ್ಟು ಅಸತ್ಯಕ್ಕೆ ನಾವು ಹೋಗಬಾರ್ದು. ಬೆಳಕನ್ನು ಬಿಟ್ಟು ಕತ್ತಲೆಗೆ ಹೋಗಬಾರ್ದು. ಅವ್ರು ಕತ್ತಲೆ ಇರೋರನ್ನ ಬೆಳಕಿಗೆ ನಡೆಸಬೇಕು, ಅಸತ್ಯಲ್ಲಿ ಅಲ್ವಾ ಇರೋರನ್ನ ಸತ್ಯಕ್ಕೆ ನಡೆಸಬೇಕು. ಅದು ಆಶೀರ್ವಾದ ಅವರಿಗೆ. ನೀವು ಅವರಂತೆ ಅವರ ಪದ್ಧತಿಗೆ ನೀವು ಹೋಗುವುದಾದರೆ ಅಲ್ವಾ, ಅದು ನಿಮಗೆ ಮುಳ್ಳಾಗಿ ಆಶೀರ್ವಾದ ಇಲ್ಲುವಂಥದ್ದಾಗಿರುತ್ತದೆ. ಇನ್ನೊಂದು, ಮನುಷ್ಯನ ಮೇಲೆ ನಂಬಿಕೆ ಇಡುವಂಥದ್ದು, ಮನುಷ್ಯನ ಮೇಲೆ ಭರವಸೆ ಇಡುವಂಥದ್ದು, ಮನುಷ್ಯನನ್ನು ನಂಬಿ ಜೀವನ ಮಾಡುವಂಥದ್ದು. ಅವನು ನನಗೆ ಮಾಡಿಬಿಡುತ್ತಾನೆ, ಇವನು ನನಗೆ ಮಾಡಿಬಿಡುತ್ತಾನೆ, ಇಲ್ಲ ಹಂಗಲ್ಲ ಹಿಂಗಲ್ಲ, ಅವರು ಇವರು ಅಂತೇಳಿ ಅವರ ಮೇಲೆ ನಂಬಿಕೆ ಇಟ್ಟು ಮಾಡುವಂಥ ಜೀವನ ಅದು ಶಾಪವುಳ್ಳಂಥ ಜೀವಿತವಾಗಿರುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರಲ್ಲಿ ಏನಿದೆ ನೋಡಿರಿ, ಮಾನವರ ಮಾತ್ರ ಭರವಸೆ ಇಡಬಾರ್ದು. హల్లెలూయ. మీ నంబిక ఎవరి మీద ఉన్నది?
దేవుడి మీద ఉండాలి, యేసుప్రభు మీద ఉండాలి, మనుష్యుడి మీద ఉండకూడదు. హల్లెలూಯಾ. ಮನುಷ್ಯರು ಎಂದಿಗೂ ಮನುಷ್ಯರೇ. ಮೂಗಿನಲ್ಲಿ ಶ್ವಾಸ ಇರುವ ಮನುಷ್ಯನ ನಂಬಬೇಡಿರಿ ಅಂತ ಹೇಳ್ತಾ ಇದ್ದೆ. ಹಲ್ಲೆಲೂಯಾ. ಅವನು ಮನುಷ್ಯನೇ. ಅವನೇನಾಗಿರ್ತಾನೆ? ಶಾಪಗ್ರಸ್ತನಾಗಿರುತ್ತಾನೆ. ಅದು ಹೇಳಿದ್ರೆ ಭಯ ಆಗ್ತದೆ ನಮಗೆ ಅಲ್ವಾ? ಅವನು ಹೇಗಿರುತ್ತಾನೆ? ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಮುಳ್ಳು ಮರ, ಮುಳ್ಳುಗಿಡ, ಜಾಲಿ ಮರ. ಹಲ್ಲೆಲೂಯಾ. ಅದಕ್ಕೆ ಸಮಾನನಾಗಿರುವನಾಗಿದ್ದಾನೆ. ಅದರಲ್ಲಿ ಯಾವುದಾದ್ರು ಆಶೀರ್ವಾದ ಇರುತ್ತಾ? ಮುಳ್ಳುಗಿಡದಲ್ಲಿ ಏನಾರು ಆಶೀರ್ವಾದ ಇದೆಯಾ? ಮನುಷ್ಯನನ್ನು ನಂಬುವನು ಹಾಗೆ ಬಿದ್ದು ಹೋಗುವನಾಗಿರುತ್ತಾನೆ, ಆಶೀರ್ವಾದ ಇಲ್ಲವನಾಗಿರುತ್ತಾನೆ, ಕೈ ಬಿಡಲ್ಪಟ್ಟವನಾಗಿ, ಏಮರಿಸಲ್ಪಟ್ಟವನಾಗಿ, ಮೋಸ ಹೋದವನಾಗಿ, ವಂಚಿಸಲ್ಪಟ್ಟವನಾಗಿ ಅವನಿರುವವನಾಗಿರುತ್ತಾನೆ. ಮನುಷ್ಯನ ನಮ್ಮನ್ನು ನಂಬಿ ಮೋಸಗೊಳಿಸುವವನಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. దేవుడని నమ్మండి, మనుషుడని నమ్మితే శాపమే వస్తుంది. హల్లెలూయా. ఎవరి మీద మేము నమ్మకం పెట్టకూడదు. హల్లెలూయా. తల్లిదండ్రి ఉంటే కూడా వాడి మీద మేము భరోసా పెట్టకూడదు, దేవుడి మీద నమ్మకం పెట్టాలి. తల్లిదండ్రి మనకి సపోర్ట్గా ఉండాలంటే దేవుడి మీద మేము నమ్మకం పెట్టాలి. అన్న తమ్ముడు అక్క చెల్లి మనకి సపోర్ట్ ఇవ్వాలంటే, బంధు బళగరు ఎవరైనా మనకి సపోర్ట్ ఇవ్వాలంటే దేవుడి మీద ಫಸ್ಟ್ ದೃಷ್ಟಿ పెట్టాలి. హల్లెలూయా. ಅప్పుడు ಆಶೀರ್ವಾದ. ಅಲ್ಲಿ ನೋಡ್ರಿ, ಜಾಲಿ ಗಿಡಗಳಿಗೆ ಸಮಾನನು. ಶುಭ ಸಂಭವಿಸಿದ್ರು ಅದನ್ನು ಕಾಣನು. ಶುಭ ಸಂಭವಿಸಿದ್ರು ಅದನ್ನು ಕಾಣನು. ಆಮೇಲೆ ಯಾರು ವಾಸಿಸದ ಚೌಳು ನೆಲದಲ್ಲಿರುವ ಅರಣ್ಯದ ಬೆಕ್ಕಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಹರಿದಾದ ಜೀವನ. ಅವನನ್ನು ಯಾರು ಏನು ಮಾಡಲ್ಲ, ರಕ್ಷೆ ಮಾಡಲ್ಲ. ಹಲ್ಲೆಲೂಯಾ. ದರಿದ್ರುಡು ಅವನ ಹತ್ರ ಹೋದ್ರೆ ಏನು ಸಿಗ್ತದೆ? ಹಲ್ಲೆಲೂಯಾ. ಹುಷಾರಾಗಿರ್ಬೇಕು. ಯಾರ ಮೇಲೆ ನಂಬಿಕೆ ಇಡಬೇಕು? ಯಾವುದು ಇವತ್ತು ಮುಳ್ಳು ನಮಗೆ? ಮನುಷ್ಯನ ಮೇಲೆ ನಂಬಿಕೆ ಇಡುವಂಥದ್ದು ನಮಗೆ ಮುಳ್ಳಾಗಿದೆ. ದೇವರ ಮೇಲೆ ಭರವಸೆ ಬಿಡು, ಅವಾಗ ನಿನಗೆ ಆಶೀರ್ವಾದ. ಮುಳ್ಳುಗಳು ಹೋಗುವಂಥದ್ದಾಗಿರುತ್ತದೆ. ಆಮೇನ್. ಹಲ್ಲೆಲೂಯಾ. ನೀವು 7-8 ವಾಕ್ಯಗಳನ್ನು ಓದುವುದಾದರೆ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸನಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ತಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸಿರು ಎಳೆಗಳನ್ನು ಬಿಡುತ್ತಾ ಕ್ಷಾಮ ಕಾಲದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಮೇಲಿರುವ 2 ವಾಕ್ಯಗಳು ಶಾಪ, ಕೆಳಗಿರುವಂಥ 2 ಏನದೆ ವಾಕ್ಯಗಳು ಆಶೀರ್ವಾದವಾಗಿರುವಂಥದ್ದಾಗಿದೆ. ಇದನ್ನು ನಾವು ಆರಿಸಿಕೊಳ್ಳಬೇಕು. ನೀವು ಕಾಡಿನಲ್ಲಿ ಇರುವಂಥ ಅಲ್ವಾ ಜಾಲಿ ಗಿಡಕ್ಕೆ ನೀವು ಸಮಾನರಾಗಬೇಕಾ? ಚೌಳು ನೆಲದಾಗಿರುವಂಥ, ಯಾರು ವಾಸಿಸದೇ ಇರುವಂತಹ ಅಲ್ವಾ ಚೌಳು ನೆಲದಲ್ಲಿ ವಾಸಿಸುವ ಸ್ಥಿತಿ ನಿಮಗಿರಬೇಕಾ? ಅಥವಾ ನೀರಾವರಿಯಲ್ಲಿ ನೆಡಲ್ಪಟ್ಟಿರುವಂಥ ಮರದಾಗೆ ಅಲ್ಲ ಸದಾ ಫಲ ಕೊಡುವರಾಗಿ ನಾವು ಇರಬೇಕಾ? ಯಾವ ಸ್ಥಿತಿ ನಿಮಗೆ ಬೇಕು? ನೀವು ಯಾವ ರೀತಿಯಲ್ಲಿ ನಿಮ್ಮ ನಂಬಿಕೆ ಇರುವಂಥದ್ದಾಗಿದೆ? ಇವತ್ತು ಯಾರ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಿ? ಹಲ್ಲೆಲೂಯಾ. ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೀರೋ ಅಥವಾ ಮನುಷ್ಯನ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ನೀವು ಆಲೋಚನೆ ಮಾಡಿಕೊಳ್ಳಿರಿ. ಮನುಷ್ಯನು ಮೇಲೆ ನೀವು ಭರವಸೆ ಇಡುವುದಾದರೆ ಅದು ನಿಮಗೆ ಮುಳ್ಳೇ ಇರುವಂಥದ್ದಾಗಿದೆ. ಅದು ನಿಮ್ಮನ್ನು ಚುಚ್ಚುತ್ತಾನೇ ಇರುತ್ತದೆ, ಯಾವಾಗಲೂ ಚುಚ್ಚುತ್ತಾನೇ ಇರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಎಚ್ಚರವಾಗಿರಬೇಕು. ಇನ್ನೊಂದು ವಾಕ್ಯವನ್ನು ಕೊಡಬಹುದನ, ಜ್ಞಾನೋಕ್ತಿಗಳು 24 ಅಲ್ವಾ? ಅದು ನಮ್ಮ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದಾಗಿದೆ. ಜ್ಞಾನೋಕ್ತಿಗಳು 24 ಓದನ 30ನೇ ವಾಕ್ಯದಿಂದ. ಸೋಮಾರಿಯ ಹೊಲದ ಮೇಲೆಯೂ ನೋಡಿರಿ, ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು. ಆಹಾ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು. ನೋಡಿರಿ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು. ಕಳೆಗಳು ಅದನ್ನು ಮುಚ್ಚಿದವು. ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಆಗ ನಾನು ನೋಡಿ ಮನಸ್ಸಿಟ್ಟೆನು, ದೃಷ್ಟಿಸಿ ಶಿಕ್ಷಿತನಾದನು. ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಗೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನು ಹಾಗೂ ಕೊರತೆಯು ಪಂಚುಗಳಂತೆಯೂ ನಿನ್ನ ಮೇಲೆ ಬೀಳುವವು. ಹಲ್ಲೆಲೂಯಾ.
సోమారియ విషయದಲ್ಲಿ ದೇವರು ಹೇಳುತ್ತಾ ఇದ್ದಾನೆ. సోమారియాగి ఉన్నారా మీరు? సోమారి కరెక్టా? తెలుగులో ఏమి ఓకే ಹೇಳ್ರಿ. సోమారి సోమారి హల్లెలూయా. సోమారియ పొలము ఎలాగుంది చదివారా, విన్నారా? సోమారి పొలము ಜ್ಞಾನೋಕ್ತಿಗಳು 24 ಅಲ್ವಾ, 30 నుండి మీరు చదివితే, సోమారి ಹೊಲದ ಮೇಲೆಯೂ ಬುತ್ತಿಗೇನಿನ ತೋಟದ ಮೇಲೆಯೂ ಹಾದು ಹೋದೆನೋ, ಆಗ ಮುಳ್ಳುಗಿಡಗಳು ಕಳೆಗಳು ಅದರಲ್ಲಿ ಬೆಳೆದವೆ. ಸೋಮಾರಿ ಏನು ಮಾಡ್ತಾನಂತೆ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತೋಸುದು ಕಡೆಗೆ ಅಲ್ವಾ, ಹಾಗೆ ಕೈ ಮುದುರಿಕೊಂಡು ಅಲ್ವೇನು ಮಾಡ್ತಾನೆ? ಹಾಸಿಗೆಯನ್ನು ಬಿಟ್ಟು ಎಳೆಯೋದೇ ಇಲ್ಲ, ಹಾಸಿಗೆಯನ್ನು ಬಿಟ್ಟು ಹೇಳೋದೇ ಇಲ್ಲ. ನಿದ್ದೆ ಮಾಡಿ 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 ದರಿದ್ರತಾನೆ. ಏನು ಅದಕ್ಕೆ ವಾಕ್ಯ ಏನು ಹೇಳ್ತಾ ಇದೆ? 34ನೇ ವಾಕ್ಯ ಅಲ್ವಾ. ದರಿದ್ರತೆಯು ಏನಾಗ್ತದೆ? ಬಡತನವು ದಾರಿಗಳನ್ನಾಗೂ, ಕೊರತೆಯು ಪಂಚುಕಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. ಹಲ್ಲೆಲೂಯಾ. ನಿದ್ದೆ ಮಾಡ್ತೀರಾ? ಮಲಗಿ ಹೇಳ್ತೀರಾ? ನಿದ್ದೆ ಮಾಡಿದ್ರೆ ಏನಾಗ್ತದೆ? ಸೋಮಾರಿತನ ಬರುತ್ತೆ. ಚೆನ್ನಾಗಿರುತ್ತೆ ನಿದ್ದೆ ಮಾಡಿದರೆ ಅಲ್ವಾ. ಇನ್ನು ಸ್ವಲ್ಪ ನಿದ್ದೆ ಮಾಡೋಣ, ಇನ್ನು ಸ್ವಲ್ಪ ಕೈ ಮುಗಿರಿಕೊಂಡು ನಿದ್ದೆ ಮಾಡೋಣ ಅಲ್ವಾ. ಎಬ್ಬಿಸಿದ್ರೆ ಹೇಳೋದೇ ಇಲ್ಲ. ಮಕ್ಕಳೆಲ್ಲ ಈ ದನಗಳೆಲ್ಲ ಹಂಗೆ, ಇವತ್ತೊಂದಿನ ರಜಾ, ಇವತ್ತೇ ಚೆನ್ನಾಗಿ ನಿದ್ದೆ ಮಾಡ್ಬೇಕಂತ ಅಲ್ವಾ. ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ಬೇಕಂತ, ಅವತ್ತೇ ನಿದ್ದೆ ಬರಲ್ಲ ನಿಮಗೆ. ಹಲ್ಲೆಲೂಯಾ. ಅವತ್ತೇ ಬೇಗ ಎಚ್ಚರವಾಗಿಬಿಡ್ತದೆ. ಅಭ್ಯಾಸ ದೋಷ. ಬೆಳಗ್ಗೆ 5 ಗಂಟೆಗೆ ಎದ್ದು ಅಭ್ಯಾಸ ಇದ್ದರೆ ನೀವು ನಿದ್ದೆ ಮಾಡಬೇಕಾದ್ರೆ ನಿದ್ದೆ ಬರಲ್ಲ ನಿಮಗೆ. 5 ಗಂಟೆಗೆ ಎಚ್ಚರಿಕೆ ಆಗ್ಬಿಡುತ್ತದೆ. ಹಲ್ಲೆಲೂಯಾ. ಕೆಲವೊಬ್ಬರು ಮನೇಲಿ ಹಂಗೆ ಇದೆ, ರಾತ್ರಿ ಎಲ್ಲ ಮೊಬೈಲ್ ನೋಡೋದು, ಏನಾರು ಆಟ ಆಡೋದು, ಚಾಟ್ ಮಾಡೋದು, ಬೆಳಗ್ಗೆ 3 ಗಂಟೆಗೆ 4 ಗಂಟೆಗೆ ಮಲಗೋದು, ಬೆಳಗ್ಗೆ ಮಧ್ಯಾಹ್ನ 12 ಗಂಟೆ ತನಕ ನಿದ್ದೆ ಮಾಡ್ತಾರೆ. ನಿದ್ದೆಬೋಧಿಗಳು, ಕ್ರಮವಿಲ್ಲದಂಥ ಮಕ್ಕಳವರೆಲ್ಲ. ಏನಾಗ್ತದೆ? ಬಡತನವು ದಾರಿಗಳನ್ನಂತೆ ನಿಮ್ಮ ಮನೆ ಒಳಗೆ ಬರುತ್ತದೆ. ದಾರಿಯಲ್ಲಿ ಹೋಗೋನು ಏನು ಮಾಡ್ತಾನೆ ಅಲ್ವಾ? ನೋಡ್ತಾನೆ ಅಲ್ವಾ. ಮನೇಲಿ ಬೆಳಕೆಲ್ಲ ಏನಲ್ಲ, ಓಪನ್ ಇದೆ ಅಲ್ವಾ, ಎಲ್ಲ ಆರಾಮಾಗಿ ದಾರಿಯಲ್ಲಿ ಹೋಗೋನೆ ಒಳಗನಕ್ಕೆ ಇರೋದನ್ನೆಲ್ಲ ಹಂಚ್ಕೊಂಡು ಹೋಗ್ತಾನೆ. ಅದು ಬಡತನ. ಎಲ್ಲ ತೋಚಲ್ಪಡುವಂಥದ್ದು, ಯಾವುದು ಇರುವುದಿಲ್ಲ. ಹಲ್ಲೆಲೂಯಾ. ಸೋಮಾರಿಗಳಾಗಿದ್ದೀರಾ? ಎಚ್ಚರವಾಗಿರಿ. ಪಕ್ಕದಲ್ಲಿರೋರಿಗೆ ಸೋಮಾರಿ ಆಗಿರಬೇಡ, ನಿದ್ದೆಬದ್ಧಿಯಾಗಿರಬೇಡ. ಎಚ್ಚರಗೊಳ್ಳು. ಆಶೀರ್ವಾದ ಬರುತ್ತೆ, ಶಾಪ ನೀಗುತ್ತೆ. ಇನ್ನು ತೂಕಡಿಗೆ ಇನ್ನು ಸ್ವಲ್ಪ ನಿದ್ದೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನ ಬರುತ್ತೆ, ಮುಳ್ಳುವೇಲಿ ಬರುತ್ತೆ, ಕಳೆಗಳು ಬರುತ್ತೆ, ಶಾಪ ಬರುತ್ತೆ, ಕತ್ತಲೆ ಇರುತ್ತೆ, ಆಶೀರ್ವಾದ ಇರಲ್ಲ. ಎಚ್ಚರಗೊಳ್ಳೋ, ಪ್ರಾರ್ಥನೆ ಮಾಡು, ನಿನಗೆ ಆಶೀರ್ವಾದ ಬರುತ್ತೆ. ಕತ್ತಲೆ ಹೋಗಿ ಬೆಳಕು ಬರುತ್ತೆ. ನಿನ್ನ ಕೈ ಹಾಕೋ ಕೆಲಸಗಳು ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಮುಳ್ಳು ಬಡತನವನ್ನು ತರುವ ನಿದ್ದೆ ಸೋಮಾರಿಯ ಜೀವಿತದಲ್ಲಿ ಮುಳ್ಳೇ ಇರುತ್ತೆ, ಮುಳ್ಳು ಕಳೆಗಳೇ ಇರುತ್ತವೆ, ಆಶೀರ್ವಾದಗಳಿರಲ್ಲ, ದರಿದ್ರೇ ಇರುತ್ತೆ. ಕೆಲಸಕ್ಕೆ ಹೋಗ್ಬೇಕಾದ ಸಮಯದಲ್ಲಿ ಕೆಲಸಕ್ಕೆ ಹೋಗ್ಬೇಕು, ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಬೇಕು ಅಲ್ವಾ. ಕೆಲಸಕ್ಕೆ ಹೋಗೋ ಟೈಮಲ್ಲಿ ಕೆಲಸಕ್ಕೆ ಹೋಗಲ್ಲ, ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಲ್ಲ ಅಲ್ವಾ. ಕೆಲಸಕ್ಕೆ ಹೋಗೋ ಟೈಮಲ್ಲಿ ನಿದ್ದೆ ಮಾಡೋದು, ಕೆಲಸ ಮಾಡೋ ಟೈಮಲ್ಲಿ ನಿದ್ದೆ ಮಾಡೋದು, ನಿದ್ದೆ ಮಾಡೋ ಟೈಮಲ್ಲಿ ಬೇರೆ ಏನೋ ಮಾಡೋದು. ನಿದ್ದೆ ಮಾಡೋ ಟೈಮಲ್ಲಿ ಸ್ನೇಹಿತರ ಜೊತೆ, ಕುಡಿಯೋರ ಜೊತೆ, ಮಜಾ ಮಾಡೋರ ಜೊತೆ ಚಾಟ್ ಮಾಡೋದು, ಮೊಬೈಲ್ ನೋಡೋದು. ಏನು ಬರುತ್ತೆ? ದುಷ್ಟ ಆತ್ಮ ಬರುತ್ತೆ, ಸತ್ತೋಗಿರೋ ಆತ್ಮ ಬರುತ್ತೆ, ಬೆಳಗಿನತ್ತೆ ಅನ್ನೋ ಆತ್ಮ ಬರುತ್ತೆ, ಧರಿತ್ರಿ ಅನ್ನೋ ಒಂದು ಆತ್ಮ ಬರುತ್ತೆ. ಹಲ್ಲೆಲೂಯಾ. ಆಶೀರ್ವಾದ ಬರಲ್ಲ. ಅದೆಲ್ಲ ಸೇರಿಕೊಂಡು ನಿಮ್ಮನ್ನು ಏನು ಮಾಡುತ್ತೆ?
ಕೆಲಸ ಮಾಡೋಕ್ಕೂ ಬಿಡಲ್ಲ. ಏನು ಮಾಡ್ತದೆ? ಒಂಥರ ಸೋಮಾರಿತನ ನಮ್ಮನ್ನು ಹಿಡ್ಕೊಂಡಿರುತ್ತದೆ. ಇವತ್ತು ಕೆಲ್ಸಕ್ಕೆ ಹೋಗಲ್ಲ, ನಾಳೆ ಹೋಗ್ತೀವಿ ಅಲ್ವಾ? ನಾಳೆ ಬಂತು, ಇಲ್ಲ ನಾಳೆ ಹೋಗ್ತೀವಿ, ಇವತ್ತು ಬೇಡ, ಏನೋ ಒಂಥರ ಇದೆ. ಕಾರಣ ಏನು? ಸರಿಯಾಗಿ ಮಾಡೋ ಟೈಮಲ್ಲಿ ಮಾಡಲ್ಲ. ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು, ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಬೇಕು, ತಿನ್ನೋ ಟೈಮಲ್ಲಿ ತಿನ್ನಬೇಕು. ಅಲ್ಲಲೂಯ್ಯ. ಸೋಮಾರಿಗಳಿಗೆ ತುಂಬ ಹಸಿವೆ ಆಗುತ್ತೆ. ತುಂಬ ಹಸಿವೆ ಆಗುತ್ತೆ. ಏನು ಬೇಕಿರೋ ತಿಂತಾನೇ ಇರ್ತಾರೆ ಅಲ್ವಾ? ತಿಂತಾರೆ, ನಿದ್ದೆ ಮಾಡ್ತಾರೆ, ತಿಂತಾರೆ, ನಿದ್ದೆ ಮಾಡುತ್ತಾರೆ. ಸೋಮಾರಿತನ. ಮೈಯೆಲ್ಲ ಏನಾಗ್ತದೆ? ಮೈಯೆಲ್ಲ ಏನಾಗ್ತದೆ? ಸೋಮಾರಿತನವೇ ಇರುತ್ತದೆ. ಮೈಗಳರವರು ಕೆಲಸ ಮಾಡಲ್ಲ. ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಆಗಲ್ಲ ಅವ್ರಿಗೆ. ಯಾವನು ಮಾಡ್ತಾನೆ ಅದನ್ನು ಅಲ್ವಾ? ಮೈಗಳರು. ಕಾರಣ ನಿದ್ದೆ ಬೋತಿಗಳಾಗಿರ್ತಾರ. ಊರು ತಿರುಗಬೇಕು. ಅಂಥವ್ರಿಗೆ ಏನಾಗಲ್ಲ, ಆಶೀರ್ವಾದ ಬರಲ್ಲ. ಏನಾಗ್ತದೆ? ಆಸೆಗಳಿರುತ್ತೆ. ಅಂಥವ್ರಿಗೆ ತುಂಬ ಆಸೆಗಳಿರುತ್ತವೆ. ಅದು ಮಾಡಬೇಕು, ಇದು ಮಾಡಬೇಕು, ನಾನು ಸೂರ್ಯನನ್ನೇ ಹಿಡ್ಕೊಂಬರ್ತೀನಿ, ನಾನು ಚಂದ್ರನಿಗೆ ಹೋಗ್ಬಿಡ್ತೀನಿ ಅಲ್ವಾ? ಇಲ್ಲಿ ತಿನ್ನೋಕ್ಕೆ ಒಂದು 5 ರೂಪಾಯಿಗೆ ಗತಿ ಇಲ್ಲ. ಇಲ್ಲಿ ಅವ್ರು ಚಂದ್ರನನ್ನು ಹೋಗಿ ವಾಸ ಮಾಡ್ತಾರಂತೆ, ಸೂರ್ಯನನ್ನೇ ಹಿಡ್ಕೊಂಬಂದು ಅಂತಾರೆ. ಆಸೆ ಅಂಥ ದೊಡ್ಡ ದೊಡ್ಡ ಆಸೆಗಳೆಲ್ಲ ಇರ್ತವೆ. ಯಾರಿಗಿರುತ್ತೆ? ಸೋಮಾರಿಗಳಿಗಿರುತ್ತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಏನೋ ನನಗೆ ಗೊತ್ತಿಲ್ಲ, ದೇವ್ರ ನಿಮ್ಮ ಹತ್ರ ಮಾತಾಡ್ತಾ ಇದ್ದ. ನಾನು ಇದೆಲ್ಲ ಮಾತಾಡ್ಬೇಕಂತಾನೆ ಬಂದಿಲ್ಲ. ಸರ್, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 5ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು, ಅಪೊಸ್ತಲ ಕಾರ್ಯము 9వ అధ్యాయము 5వ వాక్యం. ಕರ್ತನೇ, ನೀನಾರು ಎಂದು ಕೇಳಿದ್ದಕ್ಕೆ, ಕರ್ತನೆ ನೀನು ಯಾರು ಎಂಬುದಾಗಿ ಕೇಳಿದಕ್ಕೆ, ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಸಾಕು. ಇಲ್ಲಿ ಬರೆಯಲ್ಪಟ್ಟು ಇಲ್ಲಿ ಒಂದು ಪದ ಬಿಡಲ್ಪಟ್ಟಿದೆ ಅಲ್ವಾ? ಅದು ಪವಿತ್ರ ಗ್ರಂಥ ಅಂತ ಒಂದು ಟ್ರಾನ್ಸ್ಲೇಷನ್ ಬೈಬಲ್ ಇದೆ. ಆ ಟ್ರಾನ್ಸ್ಲೇಷನ್ ಓದುವಾಗ ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಮುಳ್ಳು ಕೋಲುಗಳನ್ನು ಒಡೆಯುವುದು ನಿನಗೆ ಕಷ್ಟವೇ ಎಂಬುದಾಗಿ. ಹಲ್ಲೆಲೂಯಾ. ಮುಳ್ಳು ಅಲ್ವಾ? ಮುಳ್ಳು ಕೋಲುಗಳನ್ನು ಒಡೆಯುವುದು ನಿನಗೆ ಕಷ್ಟವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನನ್ನು ಕುರಿತಾಗಿ ದೇವರು ಹೇಳುತ್ತಾ ಇದ್ದಾನೆ. ದೇವರು ಅಪೊಸ್ತಲನಾದ ಪೌಲನನ್ನು ಸಂಧಿಸುವಾಗ ಏನು ಮಾಡುತ್ತಾ ಇದ್ದಾರೆ? ಅವನಿಗೆ ದರ್ಶನ ಕೊಟ್ಟಿದ್ದಾಗ ದೇವರು ಹೇಳುತ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ? ಸೌಲನೇ ಎಂಬುದಾಗಿ ದೇವರು ಕರೆದಾಗ ಅವಾಗ ಅವನಿಗೆ ಅರಿವಾಗ್ತಾ ಇದೆ, ದೇವರು ನನ್ನನ್ನು ಕರಿತಾ ಇದ್ದಾನೆ, ಕರ್ತನೇ ಎಂಬುದಾಗಿ ಕೇಳುತ್ತಾ ಇದ್ದಾನೆ. ಅವಾಗ ಹೇಳ್ತಾ ಇದ್ದಾನೆ, ನೀನು ಹಿಂಸೆ ಪಡಿಸುವ ಯೇಸು ನಾನೇ, ನೀನು ಹಿಂಸೆ ಪಡಿಸುವ ಯೇಸು ನಾನೇ ಎಂಬುದಾಗಿ ಯೇಸು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದು ಏನರ್ಥ? ನಾವು ಭಕ್ತಿ ಉಳ್ಳವರಾಗಿ ನಾವಿರುತ್ತೇವೆ. ನಾವು ಭಕ್ತಿ ಉಳ್ಳವರಾಗಿರುತ್ತೇವೆ, ಆಲಯಕ್ಕೆ ಹೋಗುತ್ತೇವೆ, ವಾಕ್ಯ ಕೇಳುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ. ಇದು ಏನಾಗುತ್ತದೆ? ಆಶೀರ್ವಾದದ ಇಲ್ಲದಂಥ ಒಂದು ಜೀವನ, ಭಕ್ತಿಯ ವೇಷವನ್ನು ತರಿಸಿಕೊಳ್ಳುವಂಥ ಒಂದು ಜೀವನ. ಯೇಸುಗಾಗಿ ನಾನು ಏನೋ ಮಾಡ್ತೇನೆ ಎಂಬುದಾಗಿ ನಾವು ಮಾಡಲಿಕ್ಕೆ ಹೋಗುತ್ತೇವೆ, ಅದು ಯೇಸುವಿಗೆ ವಿರೋಧವಾದ ಕಾರ್ಯಗಳಾಗಿರುವಂಥದ್ದಾಗಿದೆ. ಅಂದರೆ ದೇವರ ಚಿತ್ತವನ್ನು ಅರಿತು ಅದರಂತೆ ತನ್ನ ಜೀವನವನ್ನು ನಡೆಸದೇ ಇರುವಂಥ ಒಂದು ಜೀವನವಾಗಿರುವಂಥದ್ದಾಗಿದೆ. ಅಪೊಸ್ತಲನಾದ ಪೌಲನೇನು ತಪ್ಪು ಮಾಡಿಲ್ಲ, ಅವನು ಯೇಸುವನ್ನು ಗುರುತಾಗಿ ತಿಳಿದಿಲ್ಲ. ಆದರೆ ತನ್ನ ಭಕ್ತಿಯಲ್ಲಿ ಅವನು ಏನಾಗಿದ್ದನು ಅಲ್ವಾ? ಧರ್ಮಶಾಸ್ತ್ರಕ್ಕೆ, ದೇವರ ಧರ್ಮಶಾಸ್ತ್ರ, ಮೋಶೆಯಿಂದ ಕೊಡಲ್ಪಟ್ಟಿರುವಂಥ ಧರ್ಮಶಾಸ್ತ್ರದಲ್ಲಿ ಅವನು ನಿಪುಣನಾಗಿತ್ತು. ಅದನ್ನು ಕಲಿತು ಅದರಲ್ಲಿ ಭಕ್ತಿವೈರಾಗ್ಯವುಳ್ಳವನಾಗಿದ್ದ. ಅದಕ್ಕೆ ವಿರುದ್ಧವಾಗಿ ಮಾತನಾಡುವ ಯೇಸುವನ್ನು ಕುರಿತಾಗಿ, ಅವನು ಯೇಸು ಬಗ್ಗೆ ಏನು ಗೊತ್ತಿಲ್ಲ ಅವನಿಗೆ. ಯೇಸುವನ್ನು ಕುರಿತಾಗಿ ಮಾತನಾಡುವರನ್ನ ಹಿಡಿದು ಅವರನ್ನ ಹೊಡೆದು ಜೈಲಲ್ಲಿ ಹಾಕುವಂಥದ್ದು ಅವನ ಕೆಲಸವಾಗಿತ್ತು. ನಾನು ದೇವರಿಗಾಗಿ ಸೇವೆ ಮಾಡ್ತೇನೆ ಎಂಬುದಾಗಿ ಅವನು ಅಂದುಕೊಂಡ, ದೇವರಿಗಾಗಿ ಸೇವೆ ಮಾಡ್ತೀನಿ ಅಂತಲೇ ಅಂದುಕೊಂಡ. ಆದರೆ ಅವನಿಗೆ ತಿಳಿಯದೆ ಅವನು ಮಾಡುವಂಥ ಕೆಲಸ ಯೇಸುವಿಗೆ ಮುಳ್ಳು ಅಲ್ವಾ? ದೇವರು ಹೇಳ್ತಾನೆ, ಮುಳ್ಳಿನ ಕೋಳನ್ನು ಒದೆಯುವುದು ನಿನಗೆ ಕಷ್ಟ ಎಂಬುದಾಗಿ. ಹಲ್ಲೆಲೂಯಾ. ಅದು ಕಷ್ಟವಾಗಿರುವಂಥದ್ದಾಗಿರುತ್ತದೆ. ನಾವು ಭಕ್ತಿ ಅಂತ ಹೇಳಿಕೊಂಡು ನಾವು ಮಾಡುವ ಕಾರ್ಯಗಳೆಲ್ಲ ಅದು ಭಕ್ತಿಹೀನವಾಗಿ ದೇವರನ್ನು ದುಃಖಪಡಿಸುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ನಾವು ನಮ್ಮ ಜೀವಿತ ಆ ರೀತಿಯಾಗಿದೆಯಾ ಇವತ್ತು?
ಏನೋ ಒಂದು ಮಾಡಬೇಕಂತ ಹೋಗ್ತೀವಿ, ಅದು ನಮಗೆ ಎಡವಟ್ಟಾಗುವಂಥದ್ದಾಗಿರುತ್ತದೆ. ಭಕ್ತರಾಗಿ ನಾವು ಬರ್ತೇವೆ. ಹೊರಗಿನ ಒಂದು ವೇಷ, ಒಳಗೆ ಒಂದು ಹೊರಗೆ ಒಂದು, ಆ ರೀತಿಯಾದ ವೇಷ ಹಾಕಿಕೊಂಡು ನಾವು ಜೀವನ ಮಾಡೋದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೋಕ್ಕಾಗಲ್ಲ. ದೇವರಿಂದ ಬರುವ ಆಶೀರ್ವಾದಗಳು ನಮಗೆ ಬರುವುದಿಲ್ಲ. ಅದೇನಾಗಿದೆ, ನಮಗೆ ಮುಳ್ಳಾಗಿರುವಂಥದ್ದಾಗಿರುತ್ತದೆ. ನಮ್ಮ ಜೀವನ ಏನಾಗಿದೆ, ಬೇಸತ್ತು ಹೋಗುವಂಥದ್ದಾಗಿದೆ, ಬೇಸರಗೊಳ್ಳುವಂಥದ್ದಾಗಿರುತ್ತದೆ. ಇವತ್ತು ನಮ್ಮನ್ನು ಒಪ್ಪಿಸಿಕೊಡು. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾ ಪ್ರತಿಯೊಬ್ಬರ ಹೆಸರನ್ನು ಹೇಳಿ ದೇವರು ಹೇಳುತ್ತಾ ಇದ್ದಾನೆ, ಮುಳ್ಳಿನ ಪೊದೆಯಲ್ಲಿ ಅಲ್ವಾ ಹೊಡೆಯುವುದು ನಿನಗೆ ಕಷ್ಟವು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯ. ಹೆಸರಿಗೆ ಮಾತ್ರ ನಾನು ಏಜಿ ಚರ್ಚಿನವನು ಅಂತ ಹೇಳಬೇಡಿರಿ, ಹೆಸರಿಗೆ ಮಾತ್ರ ನಾನು ಕ್ರೈಸ್ತನ ಎಂಬುದು ಹೇಳಿಕೊಳ್ಳಬೇಡಿರಿ. ನಿನ್ನ ಜೀವಿತ ಯೇಸುವಿಗೆ ಅಲ್ವಾ ಇಷ್ಟವಾಗಿದೆಯಾ? ಹಲ್ಲೆಲೂಯ, హల్లెలూయా. పేరు మాత్రం క్రైస్తవ పేరు ఉంటుంది. నీ జీవితము యేసుకు మీకు సంబంధం ఉందా? ప్రార్థన జీవితం ఉందా? వాక్యము చదువుతారా? సాక్షిగా జీవనం చేస్తారా? నీ జీవితం ఎలాగుంది? పేరుకు మాత్రం క్రైస్తవుడు. చర్చికి పోతాంలే, ప్రార్థన చేస్తాంలే, అక్కడంతా వాక్యం వింటాంలే, అయిపోయిందా? లేదు, వేష. హల్లెలూయా. బయట అంతా చూస్తారు, ఓ ఎంత భక్తివంతుడుపా, వారం వారం పోతాడు, చర్చికి పోతారు. హల్లెలూయా. మీ జీవితం దేవునికి మీకు ఎలాగుంది? దేవుని చిత్తమును మేము చేస్తున్నామా? ఆలోచన చేయాలి. హల్లెలూయా, హల్లెలూయా. ಟೈಮ್ ಆಗ್ತಾ ಇದೆ. ಇನ್ನೊಂದು ವಾಕ್ಯ ಅಲ್ವಾ ಓದೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7-8 ವಾಕ್ಯಗಳನ್ನು ಓದೋಣ. ಹೀಬ್ರೂ 6వ అధ్యాయము 7 ಮತ್ತು 8 ವಾಕ್ಯ. ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ. ಅದರ ಅಂತ್ಯವು ಸುಡಲ್ಪಡುವುದೇ. 7ನೇ ವಾಕ್ಯ ಚೆನ್ನಾಗಿ ಹೇಳುತ್ತಾ ಇದೆ ಅಲ್ವಾ? ಭೂಮಿಯು ತನ್ನ ಮೇಲೆ ಅನೇಕ ವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳುಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗ್ತದೆ. ಕೊನೆಗೆ ಅದು ಸುಡಲ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥವಾಗ್ತಾ ಇದೆಯಾ? ನಿಮ್ಮ ಮೇಲೆ ದೇವರು ಮಳೆಯನ್ನು ಸುರಿಸ್ತಾ ಇದ್ದಾನೆ. ನಿಮ್ಮ ಮೇಲೆ ದೇವರು ವಾಕ್ಯವನ್ನು ಕೊಡ್ತಾನೇ ಇದ್ದಾನೆ. ದೇವರು ನಿಮ್ಮ ಮೇಲೆ ಅಭಿಷೇಕವನ್ನು ಕೊಡ್ತಾನೇ ಇದ್ದಾನೆ. ವಾರ ವಾರ ದೇವ್ರನ್ನ ಆರಾಧನೆ ಮಾಡುತ್ತೇವೆ, ದೇವ್ರನ್ನ ಸ್ತುತಿಸ್ತೇವೆ, ದೇವ್ರನ್ನ ಆರಾಧನೆ ಮಾಡುತ್ತೇವೆ ಅಲ್ವಾ? ವಾಕ್ಯವನ್ನು ಕೇಳುತ್ತೇವೆ, ಎಲ್ಲ ಮಾಡುತ್ತೇವೆ. ನಿಮಗೆ ನೀವು ಬೆಳೆಯುವುದಕ್ಕೆ ಬೇಕಾದ ಎಲ್ಲ ರೀತಿಯಾದ ಅನುಕೂಲತೆಯನ್ನು ನಿಮಗೆ ಕೊಡುತ್ತಾ ಇದ್ದೇವೆ. ಆದರೆ ನೀವು ಫಲ ಕೊಟ್ಟಿಲ್ಲ ಅಂದರೆ, ನೀವು ಬರೀ ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ನಮ್ಮ ಜೀವಿತದಲ್ಲಿ ಶಾಪಗಳೇ ಬರುತ್ತದೆ. ಹಲ್ಲೆಲೂಯಾ. ಈಗ ದೇವಪ್ಪಾಗ ಎರಡು ಎಕರೆ ಭೂಮಿ ಇದೆ. ಆ ಭೂಮಿಯಲ್ಲಿ ಅವನು ವ್ಯವಸಾಯ ಮಾಡುವಾಗ ಎಲ್ಲ ನೀರು ಹಾಕಿ, ಕಳೆ ತೆಗೆದು, ಎಲ್ಲ ಗೊಬ್ಬರ ಹಾಕಿ, ಎಲ್ಲ ನಟ್ಟು ಅಲ್ವಾ, ಸಸಿಗಳನ್ನು ನಟ್ಟು ಎಲ್ಲ ಮಾಡಿ ಅದಕ್ಕೆ ಅಲ್ವಾ 6 ತಿಂಗಳಿಲ್ಲ 3 ತಿಂಗಳು ನೋಡುತ್ತಾನೆ, ಏನು ಬೆಳೆದಿಲ್ಲ, ಬರೀ ಮುಳ್ಳುಗಿಡಗಳೇ ಬೆಳೆದ್ರೆ ಸಂತೋಷನಾ? ನಾನು ಇದಕ್ಕೆ ಏನೇನೆಲ್ಲ ಮಾಡಿದೆ, ఇష్టల్లా ఖర్చు మాడిదని. హల్లెలూయా. మీకు 2 ఎకర్ పొలం ఉంటే పొలంలో మీరు వ్యవసాయం చేస్తే ఏమి ఫలకూడకపోతే ఏం చేస్తారు? పండ్లు ఇకపోతే ఏం చేస్తారు? మీరు ఎంత కష్టం చేసినయ్యా, నీళ్ళు వేసినాను, గొబ్బరాలు వేసినాను, ఎంత కష్టపడిన, ఎంత డబ్బు నేను ఖర్చు చేసినాను, అదంతా వ్యర్థం. దాంట్లో ఆ ముళ్ళు చెట్లు వేరే గిడలు వస్తే మీకు ఆశీర్వాదం అది అలాగే ఉంది. దేవుడి వాక్యం ఏం చెప్తుంది?
ఏడో వాక్యం హల్లెలూయ. తನ್ನ మీದು ಅಲ್ಲ ಅನೇಕ ವರ್ತಿ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದ. ಬೆಳೆಯನ್ನು ಕೊಟ್ಟರೆ ಆಶೀರ್ವಾದ. ಹಲ್ಲೆಲೂಯ. ಅದು ಮುಳ್ಳನ್ನು ಕಳೆಗಳನ್ನು ಕೊಟ್ಟರೆ ಶಾಪ. ಈಗ ನಮ್ಮ ಜೀವಿತವು ಹೇಗಿದೆ? ನೀವು ಆಶೀರ್ವಾದಕರವಾಗಿದ್ದೀರಾ? ತಂದೆ ತಾಯಿಗಳಿಗೆ ಆಶೀರ್ವಾದಕರವಾಗಿದ್ದೀರಾ? ನಿಮ್ಮ ಕುಟುಂಬಕ್ಕೆ ನೀವು ಆಶೀರ್ವಾದಕರವಾಗಿದ್ದೀರಾ? ಹೆಂಡತಿ ಮಕ್ಕಳಿಗೆ ಆಶೀರ್ವಾದಕರವಾಗಿದ್ದೀರಾ? ಗಂಡ ಮಕ್ಕಳಿಗೆ ನೀವು ಆಶೀರ್ವಾದಕರವಾಗಿದ್ದೀರಾ? ನೀವೆಲ್ಲ ತೆಗೆದು 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 ತಂದು ತಂದು ಎಲ್ಲ ಹಾಳು ಮಾಡಿ ಮುಳ್ಳು ಗಿಡಗಳು ಕಳೆಗಳು ಇರುವಂಥದ್ದಾಗಿದೆಯಾ? ಶಾಪಗ್ರಹಿಸ್ತರಾಗಿ ನೀವಿದ್ದೀರಾ? ದೇವರು ನಮ್ಮನ್ನು ನೋಡಿ ಕೇಳುತ್ತಾ ಇದ್ದಾನೆ, ಎಷ್ಟು ಆಶೀರ್ವಾದಗಳನ್ನು ನಾನು ಕೊಡದ ಸಭೆಗೆ ನೀವು ಆಶೀರ್ವಾದಕರವಾಗಿದ್ದೀರಾ? ಸಭೆಗೆ ನೀವು ಶಾಪಗ್ರಹಿಸ್ತರಾಗಿದ್ದೀರಾ? ಹಲ್ಲೆಲೂಯ. ನಾವು ಆಲೋಚನೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಎಚ್ಚರಿಸುವನಾಗಿದ್ದಾನೆ. ಮುಳ್ಳು ಗಿಡಗಳಲ್ಲಿ ಬಿದ್ದಬೇಡಿರಿ, ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದಬೇಡಿರಿ ಎಂಬುದಾಗಿ ದೇವರು ಹೇಳುತ್ತಾನೆ. ಮತ್ತೆ 13ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರು ಒಂದು ಸಾಮ್ಯವನ್ನು ಹೇಳಿದಾಗ ಆ ಸಾಮ್ಯದಲ್ಲಿ ಏನಿದೆ ಅಲ್ವಾ? 13ನೇ ಅಧ್ಯಾಯ ಮತ್ತಯ್ಯ ಸ್ವಾರ್ಥನು 13 ಅಧ್ಯಾಯము 7వ ವಾಕ್ಯ. ಮತ್ತೆ ಕೆಲವು ಬೀಜ ನೋಡಿರಿ, ಮತ್ತೆ ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಅದಕ್ಕೆ ದೇವರ ಅರ್ಥ ಏನು ಹೇಳ್ತಾ ಇದ್ದಾರೆ? ಓದೋಣ ಅಲ್ವಾ? ಎಷ್ಟನೇ ವಾಕ್ಯ ಅದು? ಓದೋಣ. 22ನೇ ವಾಕ್ಯ ಓದೋಣ. 22. ಒಬ್ಬನು ವಾಕ್ಯವನ್ನು ನೋಡಿರಿ, ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವನು. ಎಷ್ಟೇ ವಾಕ್ಯ ಕೇಳಿರಿ, ಎಷ್ಟೇ ನಾವು ಕಿರ್ಚ್ಕೊಂಡು ವಾಕ್ಯ ಹೇಳಿದ್ರು ಕೂಡ ಆ ವಾಕ್ಯವು ಏನಾಗ್ತದೆ? ಅವರ ಒಳಗೆ ಹೋಗಲ್ಲ. ಅದು ಏನಾಗಿರುತ್ತೆ? ಪ್ರಪಂಚದ ಒಂದು ಚಿಂತೆ, ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುತ್ತದೆ. ಹಲ್ಲೆಲೂಯ. ಮಾರ್ಕ್ 9:50 ಓದೋಣ. ಮಾರ್ಕ್ 4ನೇ ಅಧ್ಯಾಯ 18-19. ಮಾರ್ಕ್ 18-19 4ನೇ ಅಧ್ಯಾಯ. ಮಾರ್ಕನ ಸುವಾರ್ತೆ 4:18-19. ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ನೋಡಿರಿ, ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದ ಉಂಟಾಗುವ ಮೋಸವು, ಇತರ ವಿಷಯಗಳ ಮೇಲನ ಆಶೆಗಳು, ಇದರ ಮೇಲನ ಉಂಟಾಗುವಂತ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ, ನೋಡಿರಿ, ಆ ವಾಕ್ಯಗಳನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಫಲ ಕೊಡದೇ ಇರುತ್ತಾನೆ. ಎಲ್ಲ ಹೇಳ್ತಾರೆ. ಲೂಕ 8ನೇ ಅಧ್ಯಾಯ ಬರೋಣ. ಅದರಲ್ಲಿ ಏನು ಹೇಳ್ತದೆ? 14ನೇ ವಾಕ್ಯ 8-14 ಹೋದ್ರೆ, ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ, ನೋಡಿರಿ, ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರಬರುತ್ತಾ ಈ ಜೀವಮಾನದಲ್ಲಿ ಆಗುವ ಚಿಂತೆ, ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಸಾಕು. ಇದು ಮುಳ್ಳು ಗಿಡಗಳಲ್ಲಿ ಬಿತ್ತಲ್ಪಟ್ಟಿರುವಂತ ಬೀಜ. ಕಾರಣ ಒಂದೇ, ಎಲ್ಲ ಅದನ್ನೇ ಹೇಳುತ್ತಾ ಇದ್ದಾರೆ. ಚೆನ್ನಾಗೇ ಬೆಳೀತಾರೆ. ಬರ್ತಾ 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 ಏನಾಗಿರ್ತಾರೆ? ಜಾರಿ ಹೋಗೋರಾಗಿದ್ದಾರೆ. ಹಣದ ಮೇಲೆ ಆಸೆ, ಲೋಕದ ಮೇಲೆ ಆಸೆ, ಐಶ್ವರ್ಯದ ಮೇಲೆ ಮೋಹ. ಇದು ಏನಾಗ್ತದೆ? ವಾಕ್ಯದಲ್ಲಿ ಬೆಳೆಯದಂತೆ, ದೇವರಲ್ಲಿ ಬೆಳೆಯದಂತೆ ಅದೇನಾಗ್ತದೆ? ನಿಮ್ಮನ್ನು ಅಡಗಿಸಿ ಬಿಟ್ಟು ಫಲ ಕೊಡದಂತೆ ಆಗಿಬಿಡುತ್ತದೆ. ಆಶೀರ್ವಾದಗಳನ್ನು ಕಾಣದಂತೆ ನಿಮ್ಮನ್ನು ಅಡಗಿಸಿ ಬಿಡುವಂಥದ್ದಾಗಿರುತ್ತೆ. ಯಾವ ಫಲವೂ ಕೊಡಲ್ಲ. ಯಾವ ರೀತಿಯಾದ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಲಿಕ್ಕೆ ಆಗೋದಿಲ್ಲ. ನೀವು ಯಾವ ರೀತಿಯಲ್ಲಿ ಮುಳ್ಳು ಗಿಡಗಳ ಮಧ್ಯದಲ್ಲಿ ನೀವು ಬೀಜವನ್ನು ಬಿತ್ತಿದರೆ ಇದೇ ಗತಿ ಆಗುವಂಥ ಅದರ ಆಶೀರ್ವಾದಗಳು ನಮಗೆ ಇರುವುದಿಲ್ಲ. ಆದರೆ ಈ ಶಾಪವನ್ನು ದೇವರು ಮುರಿಯುವುದಕ್ಕಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. ಗಲಾತ್ಯ 3:13 ಮರಗೆ ತೂಕ ಹಾಕಲ್ಪಟ್ಟವನು ಶಾಪಗ್ರಹಿಸ್ತನಂತೆ ಎನಿಸಲ್ಪಟ್ಟ ಹಾಗೆ ಯೇಸು ನಮಗಾಗಿ ಶಾಪಗ್ರಹಿಸ್ತನಾಗಿದ್ದಾನೆ. ಹಲ್ಲೆಲೂಯ. ಗಲಾತ್ಯ
ಅಲ್ಲ, ಗಲಾತ್ಯದವರಿಗೆ 3:13 ಓದೋಣ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ, ನೋಡ್ರಿ, ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪಗ್ರಸ್ತನಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಹಲ್ಲೆಲೂಯಾ. ಹಂಗಾರೆ ಇದನ್ನ ಮುಳ್ಳನ್ನ ತೆಗೆಯಲಿಕ್ಕೆ ಒಂದೇ ಒಂದು ಅಲ್ವಾ ವ್ಯಕ್ತಿ ಯಾರು? ಯೇಸು ಮಾತ್ರವೇ. ಕ್ರಿಸ್ತನು ನಮಗಾಗಿ, ನಮಗೋಸ್ಕರ ಶಾಪವಾಗಿ ಏನ್ ಮಾಡಿದ್ದಾನೆ? ಶಿಲುಬೆಯಲ್ಲಿ ಏನ್ ಮಾಡಿದನು? ಶಾಪಗ್ರಸ್ತನಾದನು ಅಲ್ವಾ? ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಇದ್ದಾಗ ತಲೆಯ ಮೇಲೆ ಏನಿತ್ತು? ಮುಳ್ಳು, ವಿಷಭರಿತವಾದ ಮುಳ್ಳು ಇರುವಂಥದ್ದಾಗಿತ್ತು. ಆ ಮುಳ್ಳಿನ ಕಿರೀಟವನ್ನ ಧರಿಸಿಕೊಂಡು ಅಲ್ವಾ, ಇವರು ಹೇಳ್ತಾರೆ, ಬೆರ್ಕ್ಮಾನ್ಸ್ ಹೇಳ್ತಾರೆ, ಶಾಪವಾದ ಮುಳ್ಳನ್ನು ತಲೆಯ ಮೇಲೆ ಧರಿಸಿಕೊಂಡು ಏನ್ ಮಾಡಿದೆ? ನೀನು ಶಿಲುಬೆಯಲ್ಲಿ ಜಯ ಹೊಂದಿದೆ. ಹಲ್ಲೆಲೂಯಾ. ಶಾಪವಾದ ಮುಳ್ಳನ್ನು ತಲೆಯ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ಶಾಪವಾದ ಮುಳ್ಳನ್ನು ತಲೆಯ ಮೇಲೆ ಧರಿಸಿಕೊಂಡು ಶಿಲುಬೆಯಲ್ಲಿ ಜಯ ಹೊಂದಿದೆ. ಅಯ್ಯ, ಶಿಲುಬೆಯಲ್ಲಿ ಜಯ ಹೊಂದಿದೆ. ದೇವರು ನಮಗಾಗಿ ಯೇಸು ಆ ಶಾಪವನ್ನ ಅಲ್ವಾ ತೆಗೆದುಹಾಕಿದ್ದಾನೆ, ತನ್ನ ಮೇಲೆ ಹಾಕಿಕೊಂಡಿದ್ದಾನೆ. ಇനി ನಾವು ಶಾಪಗ್ರಸ್ತರಲ್ಲ. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ಶಾಪಗಳನ್ನ ದೇವರು ತನ್ನ ಮೇಲೆ ಹಾಕಿಕೊಂಡಿರುತ್ತಾನೆ. ಹಲ್ಲೆಲೂಯಾ. ಹಂಗಾರೆ ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ಶಾಪಗಳನ್ನ ದೇವರು ತನ್ನ ಮೇಲೆ ಹಾಕಿ ಶಿಲುಬೆಯಲ್ಲಿ ತನ್ನ ಮೇಲೆ ಹಾಕಿಕೊಂಡು ಏನು ಮಾಡಿದ್ದಾನೆ? ಮರಣವನ್ನು ಜಯಿಸಿದ್ದಾನೆ. ಆದುದರಿಂದ ದೇವರು ಶಿಲುಬೆಯಲ್ಲಿ ನಮಗೆ ಶಾಪವಲ್ಲ, ಆಶೀರ್ವಾದವನ್ನು ಸಂಪಾದಿಸಿಟ್ಟಿದ್ದಾನೆ. ನಾವು ಅದನ್ನು ನಂಬಿ ಅರಿಕೆ ಮಾಡುವಾಗ, ದೇವರೇ ನನ್ನ ಜೀವಿತದಲ್ಲಿರುವಂಥ ಈ ಮುಳ್ಳನ್ನು ತೆಗೆದಾಕಪ್ಪ, ಈ ಮುಳ್ಳನ್ನು ತೆಗೆದಾಕಪ್ಪ ಎಂಬುದಾಗಿ ಕೇಳುವಾಗ ಆ ಶಾಪವನ್ನು ದೇವರು ತೆಗೆದಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ನಾವು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ, ನಾನು ಹೇಳಿದಂಥ ಈ ವಾಕ್ಯಗಳೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ಮುಳ್ಳುಗಳನ್ನೇ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಈ ಮುಳ್ಳನ್ನು ನಾವು ತೆಗೆದುಹಾಕಬೇಕು. ಈ ಮುಳ್ಳು ತೀಸೆಯಲ್ಲ, ಫಸ್ಟ್ ಮುಳ್ಳು తీసేస్తే మన ఆశీర్వాదం. యేసు ప్రభు మనకోస్కర శిలుబె మీద శాపగ్రస్తుడైనాడు. హల్లెలూయా. మా మీద ఉన్నంత శాపమంతా యేసు ప్రభు శిలువ మీద తావేరు మోసాడు. హల్లెలూయా, హల్లెలూయా. యేసు శిలువ మోసేది ఎందుకే? మన శాపమును ఆశీర్వాదంగా మార్చాడు. హల్లెలూయా. ఇది ఒకే ఒక్క ಯೇಸು ಮಾತ್ರವೇ ಕಾದ, ಈ ಒಂದು ಮಾರ್ಗ ಮಾತ್ರವೇ ನಮಗೆ ಶಾಪವನ್ನು ಆಶೀರ್ವಾದವಾಗಿ ಕೊಡುವಂಥದ್ದಾಗಿದೆ. ಹಾಗಾದರೆ ನಾನು ನಂಬಿ, ನಮ್ಮಲ್ಲಿ ಯಾವ ಮುಳ್ಳಾಗಿದೆ? ನಾವು ಯಾರ ಜೊತೆಯಲ್ಲಿ ಜೀವನ ಮಾಡುತ್ತಾ ಇದ್ದೇವೆ? ಅನ್ಯರಂತೆ ನಡೆದುಕೊಳ್ಳುತ್ತಾ ಇದ್ದೇವಾ? ಸೋಮಾರಿಗಳಾಗಿ ನಾವು ಇರುವವರಾಗಿದ್ದೇವಾ? ಶಪಿಸಲ್ಪಟ್ಟವರೊಂದಿಗೆ ನಾವು ಇರುವವರಾಗಿದ್ದೇವಾ? ನಾವು ಸ್ವಲ್ಪ ಆಲೋಚನೆ ಮಾಡಿಕೊಳ್ಳೋಣ, ನಾವು ಆಲೋಚನೆ ಮಾಡೋಣ. ಹಲ್ಲೆಲೂಯಾ. ಕ್ರೈಸ್ತ ವೇಷ ಹಾಕಿಕೊಂಡು ನಾನು ಕ್ರೈಸ್ತನಿಗಾಗಿ ಜೀವಿಸ್ತೇನೆ ಎಂಬುದಾಗಿ ಹೇಳಿಕೊಂಡು ನಾವು ಮೋಸ ವಂಚನೆಗೆ ಒಳಗಾಗಿ ನಾವು ಮುಳ್ಳುಗಳಾಗಿದ್ದೇವಾ? ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ಹೊಲ ಯಾವುದಿದೆ, ನಾವು ಬಿತ್ತುವಂಥ ಬೀಜಗಳು ಅಲ್ವಾ, ನಾವು ಮಾಡುವ ಕೆಲಸಗಳು ಅದು ಮುಳ್ಳುಗಳ ಗಿಡಲಂತ ಇದೆಯಾ, ಒಳ್ಳೆ ನೆಲದಲ್ಲಿ ಇದೆಯಾ? ನಾವು ಆಲೋಚನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಹೊಲದ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ? ಇನ್ನೊಂದು ಯಾವುದದು? ಹೇಯದ ಒಂದು ಭೂಮಿ ಅದು. ಆದರೆ ಅದು ಏನಾಗಿದೆ? ಹಾಳು ಬಿತ್ತಂಥ ಭೂಮಿ, ಅದು ಚೌಳು ಭೂಮಿ, ಅದು ಯಾವ ಆಶೀರ್ವಾದದ ಇಲ್ಲದಂಥ ಭೂಮಿ. ಹಲ್ಲೆಲೂಯಾ. ಇದುವರೆಗೂ ಅದರಲ್ಲಿ ಏನಾಗಿದೆ? ಯಾವ ಆಶೀರ್ವಾದಗಳು ಇಲ್ಲ. ಒಂದು ವೇಳೆ ಯಾವ ಆಶೀರ್ವಾದಗಳು ಇಲ್ಲ, ನಾನು ಎಷ್ಟೋ ಪ್ರಯತ್ನ ಮಾಡುತ್ತೇನೆ, ಆ ಭೂಮಿಯಲ್ಲಿ ಏನೇ ಮಾಡಿದರೂ ಕೂಡ ಆಶೀರ್ವಾದ ಇಲ್ಲ. ಹಲ್ಲೆಲೂಯಾ.
ಏನೋ ಒಂದು ಶಾಪ ಅದರಲ್ಲಿ ಇರುವಂಥದ್ದಾಗಿದೆ. ದೇವ್ರು ಏನು ಮಾಡೋದು ಹೇಳುತ್ತೆ, ಅದನ್ನು ಗೈದು ಅದನ್ನು ಏನು ಮಾಡಿರಿ, ಉಳಿರಿ, ಉದ್ದು ಅದನ್ನು ಸರಿಪಡಿಸಿ ಅದನ್ನು ಏನು ಮಾಡಿರಿ, ಅದನ್ನು ಒಳ್ಳೆ ಫಲವನ್ನಾಗಿ ನೀವು ಒಳ್ಳೆ ಒಂದು 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 ನೆಲವಾಗಿ ನೀನು ಮಾರ್ಪಡಿಸಿರಿ ಅಂತ ಹೇಳುತ್ತಾ ಇದ್ದಾನೆ. ಅಂತಹ ಭೂಮಿಯನ್ನು ನೋಡಿ ಅದನ್ನು ಬಿತ್ತಿರಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಅದನ್ನು ಹೇಳ್ತಾರೆ. ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸ್ತೇನೆ ನಿಮಗೆ ಅಲ್ವಾ, ಒಂದೇ ಒಂದು ಕಾರ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. 2 ವರ್ಷ ಪುಸ್ತಕಗಳು 2ನೇ ಅಧ್ಯಾಯದಲ್ಲಿ 2 ವರ್ಷ ಅದ 2వ రాజులు 2వ అధ్యాయము 19 22 ವರೆಗೆ. ಯೆರಿಕೋವಿನ ಜನರು ಎಲಿಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು, ನೋಡಿರಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ. ನೋಡಿರಿ, ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಬಂಚೆತನ ಹೆಚ್ಚು ಎಂದು ಹೇಳಿದರು. ಆಗ ಎಲಿಷನು ಅವರಿಗೆ ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದು ಕೊಡಿರಿ ಅಂದನು. ಅವರು ತಂದುಕೊಳ್ಳಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪನ್ನು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವು ಪಂಚೇತನವು ನೀರಿನಿಂದ ಏನಾಗಲ್ಲ, ಪಂಚೇತನವು ಮರಣವು ಉಂಟಾಗುವುದಿಲ್ಲ ಎಂಬುದಾಗಿ ಹೇಳಿದನು. ಹಲ್ಲೆಲೂಯ. ಶಪಿಸಲ್ಪಟ್ಟ ಭೂಮಿ ಯಾವ ಉಪಯೋಗಕ್ಕೆ ಅದು ಆ ಊರು ಕಟ್ಟಲ್ಪಟ್ಟಿರುವಂತ ಆ ಒಂದು ಸ್ಥಳವು మంచిదే. హల్లెలూయ. మంచిదే, కానీ నీళ్ళు మాత్రం ఏముంది, ವಿಷ. ಹಲ್ಲೆಲೂಯ. ಆ ನೀರೇನಾಗಲ್ಲ, ಕುಡಿಯೋದಕ್ಕೂ ಆಗಲ್ಲ, ಅದರಲ್ಲಿ ಯಾವ ವ್ಯವಸಾಯನೂ ಮಾಡೋಕ್ಕಾಗಲ್ಲ. ಭೂಮಿಯನ್ನು ಹಾಳು ಮಾಡಿದೆ ಆ ನೀರು, ಭೂಮಿಯನ್ನು ಹಾಳು ಮಾಡಿದೆ. ಆ ನೀರನ್ನು ಏನು ಮಾಡಬೇಕು, ಶುದ್ಧಿ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಹೇಳಿದನು, ನನ್ನನ್ನು ನಂಬುವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತದೆ. ಹಲ್ಲೆಲೂಯ. ಈಗ ನಾವು ಒಳ್ಳೆ ನೀರನ್ನು ಕೊಡ್ತೀವ, ಕೆಟ್ಟ ನೀರನ್ನು ಕೊಡ್ತೀವ. ಒಂದೇ ಬಾವಿಯಿಂದ ಸಿಹಿ ನೀರು ಕಹಿ ನೀರು ಬರಬಾರ್ದು. ಹಲ್ಲೆಲೂಯ. ದೇವರು ಅದನ್ನೇ ಹೇಳಿದ್ದಾನೆ, ನೀವು ಸಿಹಿ ನೀರನ್ನು ಕೊಡ್ತೀರಾ, ಕಹಿ ನೀರನ್ನು ಕೊಡ್ತೀರಾ, ನೀವು ಪ್ರಯೋಜನವಾಗಿದ್ದೀರಾ ಅಥವಾ ಶಾಪಗ್ರಹಿಸರಾಗಿದ್ದೀರಾ. ಹಲ್ಲೆಲೂಯ. ನಮ್ಮೊಳಗಿಂದ ಬರುವಂಥ ನೀರು, ನಾವು ಆಶೀರ್ವಾದವುಳ್ಳಂಥ ಒಂದು ಜೀವಿತವನ್ನು ನಾವು ಜೀವಿಸುವಾಗ ಅದೇನಾಗಿ ಅನೇಕರಿಗೆ ಆಶೀರ್ವಾದಕರವಾಗಿರುವಂಥದ್ದಾಗಿದೆ. ಹಲ್ಲೆಲೂಯ ಅಲ್ವಾ. ಅದರಲ್ಲಿ ನೋಡಿ 19ನೇ ವಾಕ್ಯ ಮತ್ತೊಂದ್ಸಲ ಓದೋಣ. ಯೆರಿಕೋವಿನ ಜನರು ಎಲಿಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳ ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಪಂಚೇತನ ಹೆಚ್ಚು ಎಂದು ಹೇಳಿದನು. ನೀರು ಒಳ್ಳೆಯದಾಗಿಲ್ಲ. ಹಲ್ಲೆಲೂಯ. ಆದದರಿಂದ ಪಂಚೇತನ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಅದಕ್ಕೆ ಏನಾಗಬೇಕಾಗಿದೆ, ಉಪ್ಪು ಹಾಕಬೇಕಾಗಿದೆ. ಏನು ಹಾಕಬೇಕು, ಉಪ್ಪು ಹಾಕಬೇಕಾಗಿದೆ. ಎಲ್ಲ ಸಾಂಬಾರೆಲ್ಲ ಚೆನ್ನಾಗಿ ಮಾಡಿದ್ದೀವಿ, ಅನ್ನ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ, ಉಪ್ಪು ಮಾತ್ರ ಹಾಕಿಲ್ಲ. ಹಲ್ಲೆಲೂಯ. ಉಪ್ಪು ಹಾಕಿಲ್ಲ ಅಂದ್ರೆ ಏನಾಗ್ತದೆ, ಉಪ್ಪು ಹಾಕಿಲ್ಲ ಅಂದ್ರೆ ಏನಾಗ್ತದೆ, ಒಂದು ಬೀಳುತ್ತೆ ಬಲಾರಂತ. ನಿನಗೆ ಬುದ್ಧಿ ಇಲ್ಲ, ಎಷ್ಟು ದಿನ ಅಡುಗೆ ಮಾಡುತ್ತೆ, ಒಂದು ಉಪ್ಪು ಹಾಕಕ್ಕೆ ಬರಲ್ಲ ನಿನಗೆ. ದರಿದ್ರ ನೀನು ಬಂದಾಗ ಒಂದು ಒಳ್ಳೆ ಊಟ ಸಿಗಲ್ಲ, ಒಂದು ಒಳ್ಳೆ ಇದು ಸಿಗಲ್ಲ. ಹೌದಲ್ವಾ? ಬರ್ತದ? ಹಲ್ಲೆಲೂಯ. ಒಬ್ರು ಹೇಳಿದ್ರು ನನಗೆ, ಅವರು ಏನಂದರೆ, ನನ್ನ ಹೆಂಡತಿಗೆ ಉಪ್ಪು ಹಾಕೋಕ್ಕೆ ಬರಲ್ಲ, ಎಲ್ಲ ಜಾಸ್ತಿ ಆಗಿಬಿಡ್ತಾರೆ, ಎಲ್ಲ ಕಡಿಮೆ ಆಗಿಬಿಡ್ತಾರೆ. ನಾನು ಅನ್ನಕ್ಕೆ ಉಪ್ಪೇ ಹಾಕ್ಬೇಡ ಅಂತ ಹೇಳ್ಬಿಟ್ಟು ನಾನು అన్నం చేస్తే ఉప్పు ఎక్కువ వేస్తారు, లేకపోతే వేయరు. అందుకే నేను అన్నంలో సాంబార్లో వద్దు, సపరేట్గా తీసిపెట్టు ఉప్పు, నేను ఎంత కావాలో అంత తీసుకుంటాను. హల్లెలూయ, హల్లెలూయ, ಸ್ತೋತ್ರ, హల్లెలూయ. ಇಲ್ಲಿ ನಮ್ಮ ಕಾಲನಿಯಲ್ಲೇ ಇದ್ದಾರೆ. ಅವ್ರ ಕಾಲನಿ ಅಂದರೆ
ರಾಘವೇಂದ್ರ ಕಾಲನಲ್ಲಿದ್ದಾರೆ ಅವರು. ಸರ್ ದೇವರಿಗೆ ಸ್ತೋತ್ರ. ಹಾಗೆ ಕೆಲವ್ರಿಗೆ ಉಪ್ಪು ಜಾಸ್ತಿ ಬೇಕು, ಕೆಲವ್ರಿಗೆ ಉಪ್ಪು ಕಡಿಮೆ ಆಗಬೇಕು ಅಲ್ವಾ, ಕೆಲವ್ರಿಗೆ ಖಾರ ಹೆಚ್ಚಿಗೆ ಕೆಲವ್ರಿಗೆ ಖಾರನೇ ಬೇಡ ಅಲ್ವಾ. ಇದೇ ಜಗಳ ಆಗ್ತದೆ. ಊಟದ ಮುಂದೆ ಕೂತ್ಕೊಂಡ್ರೆ ಇದೇನಾಗ್ತದೆ, ಜಗಳ ಬರ್ತದೆ, ಹೌದಲ್ವಾ. ಇದೇನು ಮಾಡ್ಬೇಡ, ಹೋಗು, ಅದು ನಾನೇ ಮಾಡ್ಕೊಂತೇನೆ, ನಾನೇ ತಂತೇನೆ, ಇಲ್ಲಾಂದ್ರೆ ನೀನೇ ತಿನ್ನು, ನೀನೇ ಮಾಡಿ ನೀನೇ ತಿನ್ನು ಅಲ್ಲ, ಬಿಸಾಡ ಇರ್ತದ. ಎಲ್ಲ ಮನೆಯಲ್ಲೂ ಇಲ್ಲಿ ಇರುತ್ತೆ, ನಮ್ಮ ಮನೇಲಿ ಇರುತ್ತೆ, ನಿಮ್ಮ ಮನೇಲಿ ಇರುತ್ತೆ ಅಲ್ವಾ. ಒಬ್ಬ ಸೇವಕರು ಹೇಳಿದರು, ಥಾಮಸ್ ರಾಜ್ ಅಂತ ಅವ್ರು ಇಲ್ಲ ಈಗ, ಅವ್ರು ಹೇಳಿದರು, ನನ್ನ ಹೆಂಡತಿ ಅವ್ರು ಉಪ್ಪು ಹಾಕಲಿ ಹಾಕದೇ ಇರಲಿ, ಖಾರ ಇರಲಿ ಇಲ್ಲದೇ ಇರಲಿ ಅಲ್ವಾ, ಟೀಗೆ ಶುಗರ್ ಹಾಕಲಿ ಹಾಕದೇ ಇರಲಿ ಅಲ್ಲ, ಗಂಜಿಗೆ ಉಪ್ಪು ಹಾಕಲಿ ಹಾಕದೇ ಇರಲಿ, ಚಟ್ನಿಗೆ ಉಪ್ಪು ಹಾಕಲಿ ಹಾಕದೇ ಇರಲಿ, ಏನು ಕೊಡ್ತಾರ ಬಾಯಿ ಮುಚ್ಕೊಂಡು ತಿಂದ್ಬಿಟ್ಟು ಹೋಗ್ಬಿಡ್ತೀನಿ. ಚೆನ್ನಾಗಿತ್ತಂತನೂ ಹೇಳಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ, ಏನು ಕೊಡ್ತಾರ ಅದನ್ನು ತಿಂದ್ಬಿಟ್ಟು ಹೋಗ್ಬಿಡ್ತೀನಿ. నా భార్య ఏమి ఇస్తా కూడా అలాగే తినేసి నేను పోతాను. ఉప్పు లేదు, షుగర్ లేదు, కారం లేదు, అది లేదు, ఇది లేదు నేను చెప్పను. నేను ఊరికే ఇస్తారే, తింటాను, వెళ్ళిపోతాను అంతే. అలా 47 సంవత్సరాలు అయింది, ఒక్క రోజు కూడా నేను చెప్పలేదంటాడు. 47 ವರ್ಷ ಜೀವನ ಮಾಡಿದ್ರು ಒಂದು ದಿನ ಕೂಡ ನನ್ನ ಹೆಂಡತಿಗೆ ಏನು ಮಾಡಿಲ್ಲ, ಅದಿಲ್ಲ ಇದಿಲ್ಲ ಅದಾಕಿಲ್ಲ ಇದಾಕಿ ಏನು ಕೊಡ್ತಾರೆ ತಿಂದ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತೀರ. ನಾವು ಹಂಗಿರ್ತೀವ? ಹಲ್ಲೆಲೂಯ ಹಲ್ಲೆಲೂಯ. ಸರಿ, ಅದು ಕೇಳಿದ ಮೇಲೆ ನಾನು ಏನು ಹೇಳಬಾರ್ದು ಅಂತಾನೆ ಬಿಟ್ಟಿದ್ದೀನಿ ಈಗ ಮನಸ್ಸು. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಉಪ್ಪು ಏನಾಗುತ್ತೆ, ರುಚಿ ಕೊಡುತ್ತೆ, ಟೇಸ್ಟ್ ಇಸ್ತದೆ కదా ಉಪ್ಪು, ಸಾಲ್ಟು ఏమిస్తుంది, టేస్ట్, రుచి. హల్లెలూయా. ఆ వాక్య ఓదన మత్తయి 5వ అధ్యాయం 13వ వాక్యం. మత్తయి సువార్తలో 5వ అధ్యాయము 13వ ವಾಕ್ಯ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೋಡ್ರಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಏನಾಗಿದ್ದೀರಿ, ಏನಾಗಿದ್ದೀರಿ? ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರದಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೆ ಬಾರದು. ಹಲ್ಲೆಲೂಯಾ. ಉಪ್ಪು ಸಪ್ಪಗೆ ಆಗ್ಬಿಟ್ರೆ ಏನಾಗುತ್ತೆ, ಅದು ಹೊರಗಡೆನೆ ಚೆಲ್ಲಬೇಕು, ಅದು ಯಾವ ಪ್ರಯೋಜನ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಜೀವಿತವೂ ಆಗಬಾರ್ದು. ಇದು ನಮ್ಮ ಭೂಮಿ అల్వా. ఈ దేహము యేసు ప్రభు భూమి. మేము లోకంకే ఉప్పై ఉన్నాము కదా. లోకముకి ఏమై ఉన్నాము, ఉప్పై ఉన్నాము. అంటే మేము రుచికరమైన ఒక వ్యక్తులుగా ఉండాలి, ಆಶೀರ್ವಾದಕರమైన ఒక ಉಪ್ಪೈ ఉండాలి. ಹಲ್ಲೆಲೂಯಾ. ಶಾಪವಾಗಿರುವ ಜೀವಿತದಲ್ಲಿ ಉಪ್ಪಾಗಿರುವ ನಾವು ಅವರ ಜೀವಿತಕ್ಕೆ ಹೋಗುವಾಗ ನಾವು ಅವರಿಗೆ ರುಚಿ ಕೊಡೋರಾಗಿರುತ್ತೇವೆ. ಹಲ್ಲೆಲೂಯಾ ಅಲ್ವಾ. ಉಪ್ಪಾಗಿರುವ ಯೇಸುವನ್ನ ನಾವು ಅವರಿಗೆ ಪರಿಚಯ ಮಾಡುವಾಗ ನಮ್ಮಲ್ಲಿರುವಂಥ ಆಶೀರ್ವಾದ ಅವ್ರಿಗೆ ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ಅದೇ ರೀತಿಯಲ್ಲಿ ಕಾರ್ಯಗಳಾಗಿ ಎಷ್ಟೋ ಸಾಕ್ಷಿಗಳನ್ನು ನಾವು ಕೇಳುತ್ತೇವೆ. ಪ್ರತಿದಿನ ನೀವು ಸಾಕ್ಷಿಗಳನ್ನು ಕೇಳಿದ್ರೆ ಯೇಸು ಯಾರ ಜೀವಿತದಲ್ಲಿ ಬರುತ್ತಾರೋ ಅಲ್ವಾ, ಅವರು ಏನಾಗಿರ್ತಾರೆ, ರುಚಿಕರವಾದ ಜೀವನ ಮಾಡ್ತಾರೆ. ಶಾಪವನಿಗೆ ಆಶೀರ್ವಾದ ಬರುತ್ತದೆ. ನೀವೇ ಆ ಉಪ್ಪಾಗಿದ್ದೀರಾ. ಹಲ್ಲೆಲೂಯಾ. ನೀವು ಉಪ್ಪಾಗಿತ್ತು ಯೇಸುವನ್ನು ಅವರಿಗೆ ಪರಿಚಯ ಮಾಡುವಾಗ ಅವರ ಜೀವಿತದಲ್ಲೂ ಕೂಡ ಆಶೀರ್ವಾದ ಬರುತ್ತದೆ. ಹಲ್ಲೆಲೂಯಾ. ನೀವು ಯೇಸುವನ್ನು ಅನುಭವಿಸ್ತಾ ಇದ್ದೀರಾ, ಯೇಸುವನ್ನು ನೀವು ಅನುಭವಿಸ್ತಾ ಇದ್ದೀರಾ, ಯೇಸುವಿನ ಆಶೀರ್ವಾದಗಳನ್ನು ಅನುಭವಿಸ್ತಾ ಇದ್ದೀರಾ. ಯೇಸು ಕೊಡುವಂಥ ಆಶೀರ್ವಾದಗಳು ನಿಮ್ಮಲ್ಲಿ ಇದೆ, ಯೇಸು ಕೊಡುವಂಥ ಸಮಾಧಾನ ಇದೆ, ಯೇಸು ಕೊಡುವಂಥ ರಕ್ಷಣೆ ನಿಮ್ಮಲ್ಲಿ ಇದೆ, ಯೇಸು ಕೊಡುವ ಪಾಪದ ಕ್ಷಮಾಪಣೆ ನಿಮ್ಮಲ್ಲಿ ಇದೆ. ನಿಮ್ಮ ಜೀವಿತದಲ್ಲಿ ಸಮಾಧಾನ ಶಾಂತಿ ತುಂಬಿಕೊಂಡಿದೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಹರ್ಷಧ್ವನಿ ಉಂಟಾಗುತ್ತಾ ಇದೆ. ಆದರೆ ಪಕ್ಕದ ಮನೆಯಲ್ಲಿ ಯಾವಾಗಲೂ ಅಳುತ್ತಾ ಇರ್ತಾರೆ, ದುಃಖದಲ್ಲಿ ಇರುತ್ತಾರೆ. ನೀವು ಯೇಸುವನ್ನು ಕುರಿತಾಗಿ ಅವರಿಗೆ ಪರಿಚಯ ಮಾಡಿಲ್ಲ ಅಂದರೆ ನೀವು ಸಪ್ಪಕ್ಕೆ ಆಗಿರುವಂಥ ಉಪ್ಪಾಗಿದ್ದೀರಾ, ನೀವು ನರಕಕ್ಕೆ ಹಾಕಲ್ಪಡುವಂಥ ಉಪ್ಪಾಗಿಬಿಟ್ಟಿದ್ದೀರಾ.
ಮನುಷ್ಯರು ತುಳಿದಾಡುವಂಥ ವ್ಯಕ್ತಿಯಾಗಿ ನೀವು ಮಾರ್ಪಡುವರಾಗಿರುತ್ತೀರ, ಶಾಪಗ್ರಸ್ತರಾಗಿರುವವರಾಗಿರುತ್ತೀರ. ನಿಮ್ಮ ಜೀವಿತವು ನಿಮ್ಮ ಒಂದು ಭೂಮಿ ಅದು ಏನಾಗಿರುತ್ತದೆ? ಆಶೀರ್ವಾದಕರವಾಗಿರುವುದಿಲ್ಲ, ಅದು ಶಾಪಕರವಾಗಿರುವಂಥದ್ದಾಗಿರುತ್ತದೆ. ನಿಮ್ಮ ಒಳಗೆ ಏನಾಗಬೇಕು? ನಿಮ್ಮ ಒಳಗೆ ಉಕ್ಕಿ ಬರುವಂಥ ಬುಕ್ಕೆಯಲ್ಲಿ ಯೇಸು ಅನ್ನೋ ಉಪ್ಪು ಬರುವಾಗ ಅದು ರುಚಿಕರವಾಗಿ ಮಾರ್ಪಡುತ್ತದೆ. ಅದೇ ಉಪ್ಪನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡುವಾಗ ಅವರ ಜೀವಿತವು ರುಚಿಕರವಾಗಿ ಮಾರ್ಪಡುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೇಸು ಹೇಳ್ದೆ, ನೀವೇ ಲೋಕಕ್ಕೆ ಉಪ್ಪಾಗಿದ್ದೀರಿ ಅಂತ. ಪಕ್ಕದಲ್ಲಿ ಅವ್ರಿಗೆ ಹೇಳಿದ್ರು, ಲೋಕಕ್ಕೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ನೀವು ಉಪ್ಪಾಗಿದ್ದೀರಿ. ಸಪ್ಪಗಾಗಿದ್ದೀರಾ ಎಲ್ಲ ರುಚಿಯಾಗಿದ್ದೀರಾ? ರುಚಿಯಾಗಿದ್ದೀರಾ? ಆ ಉಪ್ಪು ಏನಾಗಬೇಕು? ಇನ್ನೊಬ್ಬರ ಬುಕ್ಕೆಯಲ್ಲಿ ಆಗಬೇಕು. ಶಾಪಗ್ರಸ್ತವಾಗಿರುವಂತಹ ಅವರ ಬುಕ್ಕೆಯಲ್ಲಿ ನೀವು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಒಂದು ಯೇಸುವನ್ನು ಹಾಕಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಉಪ್ಪು ಹೇಗಿರುತ್ತೆ? ಕಲರ್ ಉಪ್ಪು ಹೇಗಿರುತ್ತೆ? ಬೆಲ್ಲಗಿರುತ್ತೆ, ಹೌದಲ್ವಾ? ಹಂಗಾದ್ರೆ ನೀವು ಕೂಡ ಬೆಲ್ಲಗೆ ಆಗ್ಬೇಕಲ್ಲ. ಹಲ್ಲೆಲೂಯ. ನೀವು ಇನ್ನೂ ಬೆಲ್ಲಗಾಗಿಲ್ಲ ಅಂದರೆ ಕರ್ರಗಿದ್ದೀರಂತ ಅರ್ಥ, ನನ್ನಂಗೆ ಅಲ್ವಾ? ನಮ್ಮ ಜೀವಿತವು ಕತ್ತಲೆಯಿಂದ ತುಂಬಿಕೊಂಡಿದೆ. ಆ ಯೇಸು ಎನ್ನುವಂಥ ಬೆಳಕಿನ ಮೇಲೆ ಬರುವಾಗ ನಮ್ಮ ಜೀವಿತವು ಪರಿಶುದ್ಧವಾಗಿ ಮಾರ್ಪಡುತ್ತದೆ. ಆ ಬಿಳಿ ಉಪ್ಪು ಏನಾಗ್ತದೆ? ನಮ್ಮನ್ನು ಶುದ್ಧೀಕರಿಸುತ್ತದೆ, ನಮ್ಮನ್ನು ಶುದ್ಧೀಕರಿಸುತ್ತದೆ. ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಶುದ್ಧೀಕರಿಸಲ್ಪಡುವವರಾಗಿರುತ್ತೇವೆ. ಹಲ್ಲೆಲೂಯ. ಉಪ್ಪು ಕುರಿತಾಗಿ ಹೇಳಬೇಕಾದ್ರೆ ತುಂಬ ವಿಷಯಗಳಿದೆ ಅಲ್ವಾ? ಆ ಉಪ್ಪು ಏನಾಗಿರುತ್ತೆ? ನಾವು ಬಿಳಿಯಾಗಿ ಮಾಡಿಬಿಡುವಾಗ, ಈಗ ಉಪ್ಪು ಏನೇನೋ ಉಪ್ಪೆಲ್ಲ ಬಂದ್ಬಿಟ್ಟೈತೆ ಅಲ್ವಾ? ಅದೇನೋ ಕಪ್ಪಗಿದೆ, ಬೆಲ್ಲ ಇದೆ, ಅದೇನೋ ಏನಿದೆ, ಪಿಂಕ್ ಕಲರ್ ಇದೆ ಅಲ್ವಾ? ಏನೇನೋ ಉಪ್ಪು ಕಲರ್ ಬಂದವೆ. ನಾವು ಕಲರ್ ಬೇಡ, ನಾವು ಬಿಳಿಯಾಗೇ ಇರೋಣ. ಹಲ್ಲೆಲೂಯ, ಆಮೇನ್, ಹಲ್ಲೆಲೂಯ. ನಾವು ಕತ್ತಲೆಗೆ ಹೋಗಬೇಡ, ಬೆಳಕಾಗೇ ಇರೋಣ. ಹಲ್ಲೆಲೂಯ, ಹಲ್ಲೆಲೂಯ. ಸರಿ, ದೇವರಿಗೆ ಸ್ತೋತ್ರ. ನಾವು ಪರಿಶುದ್ಧವಾಗಿ ನಾವು ಜೀವನ ಮಾಡುವಾಗ ನಮ್ಮಲ್ಲಿರುವಂಥ ಪರಿಶುದ್ಧ ಅನ್ನುವಂಥ ಉಪ್ಪು ಇನ್ನೊಬ್ಬರಿಗೆ ರುಚಿಯಾಗಿ ಮಾರ್ಬಿಡುತ್ತದೆ. ಹಲ್ಲೆಲೂಯ. ನಮ್ಮ ಜೀವಿತವೇ ಅವರಿಗೆ ಸಾಕ್ಷಿಯಾಗಿ ಅದೇನು ಮಾರಲ್ಪಡುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಿ. ವಾಕ್ಯಗಳು ಎಷ್ಟು ಜನಕ್ಕೆ ಅರ್ಥ ಆಗಿತ್ತೋ ಗೊತ್ತಿಲ್ಲ ಅಲ್ವಾ? ನೀವು ನಿಮ್ಮ ಭೂಮಿ ಏನಾಗಿದೆ? ಮುಳ್ಳಾಗಿದೆಯಾ? ಅಥವಾ ಯಾವ ಪ್ರಯೋಜನ ಬೀಳಂತ, ಯಾವುದಕ್ಕೂ ಉಪಯೋಗಕ್ಕೆ ಬಾರುವಂಥ ಒಂದು ನೆಲವಾಗಿದ್ದೀರಾ? ಹಲ್ಲೆಲೂಯ. ಮುಳ್ಳು ಎರಡಕ್ಕೂ ಒಂದು ಯೇಸುವೇ ಬರಬೇಕು. ಯೇಸು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ಜೀವಿತಗಳು ಬದಲಾಗ್ತದೆ. ಹಲ್ಲೆಲೂಯ. ನಮ್ಮ ಜೀವಿತಗಳು ಆಶೀರ್ವಾದಕರವಾಗಿ ಮಾರ್ಪಡುತ್ತದೆ. ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನಾವು ಕಾಣುವರಾಗಿರುತ್ತೇವೆ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ.